ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬೇಸಿಗೆ ಆರಂಭ ಆಗಿದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೀದರ್ ಆಗಿರಬಹುದು, ಕಲಬುರಗಿ, ರಾಯಚೂರು ಈ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಂಗಾಗಿ ಇದ್ದಕ್ಕಿದ್ದಾಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯಾಗತ್ತೆ. ಜಿಲ್ಲಾಧಿಕಾರಿಗಳ ಜೊತೆ ಒಂದು ಮಹತ್ವದ ಸಭೆಯನ್ನು ಮಾಡಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ತಕ್ಷಣ ಆ ನೀರಿನ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಎಲ್ಲೆಲ್ಲಿ ಬಾಯಾರಿಕೆ ಇದೆಯಲ್ಲ ಅದನ್ನು ನೀಗಿಸುವಂಥ ಕೆಲಸವನ್ನು ಆಯಾ ಜಿಲ್ಲಾಧಿಕಾರಿ ಮಾಡಬೇಕು. ಇಲ್ಲ ಅಂತಂದರೆ ಈ ಸಮಸ್ಯೆಗೆ ನೀವೇ ಹೊಣೆಗಾರರಾಗ್ತೀರಿ ಅಂತೇಳಿ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 2 ತಿಂಗಳುಗಳ ಕಾಲ ಇದೇ ರೀತಿಯ ಬೇಸಿಗೆ ಇರುತ್ತೆ. ಸೊ ಹಂಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಇದು ಒಂದು ಕಡೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಕೆಲವು ಟ್ಯಾಂಕರ್ ಮಾಫಿಯಾ ಕೂಡ ಜೋರಾಗಿ ನಡೀತಾ ಇದೆ. ಸೊ ಹಂಗಾಗಿ ಇದಕ್ಕೆ ಪರಿಹಾರ ಮತ್ತು ಕಾರಣ ಏನು, ಇದು ವಾಸ್ತವ ಇರಬಹುದು, ಬಟ್ ಗಂಭೀರ ಸಮಸ್ಯೆ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಮಳೆ ಬಂದಾಗ ವಿಪರೀತವಾಗಿ ಮಳೆ ಆಗುತ್ತೆ. ಆದರೆ ಇದ್ದಕ್ಕಿದ್ದಾಗೆ ಬೇಸಿಗೆ ಬಂದು ಬಿಡುತ್ತ ತಕ್ಷಣ ಸಹಜವಾಗಿ ಈ ರೀತಿಯ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಹಂಗಾಗಿ ಏನು ಮಾಡಬೇಕು, ಇದು ಪ್ರಕೃತಿಯ ವೈಫಲ್ಯನ ಅಥವಾ ಸರ್ಕಾರದ ನಿರ್ಲಕ್ಷ್ಯನ ಅನ್ನುವಂಥ ಸಹಜವಾಗಿ ಅಂತೂ ಯಕ್ಷ ಪ್ರಶ್ನೆ ಇದೆ. ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕಾಗತ್ತೆ, ಈ ಸಂದರ್ಭದಲ್ಲಿ ಮಿತವಾಗಿ ನೀರನ್ನು ಹೇಗೆ ಬಳಸಬೇಕು, ಅದರ ಜೊತೆಗೆ ಬೇಸಿಗೆಯಲ್ಲಿ ಸಾಕಷ್ಟು ನಾನಾ ಆರೋಗ್ಯ ಸಮಸ್ಯೆಗಳು ಕೂಡ ಇರ್ತವೆ. ಸೊ ಹಂಗಾಗಿ ಆ ಆರೋಗ್ಯ ಸಮಸ್ಯೆಗಳನ್ನು ಕಾಪಾಡ್ಕೊಳ್ಳೋದು ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಬೇಸಿಗೆ ದಾಹ, ವಾಟರ್ ವಾರ್ನಿಂಗ್. ನಲವತ್ತರಿಂದ 43ರಷ್ಟು ಸೆಲ್ಸಿಯಸ್ ತಾಪಮಾನ ಇರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ. ಉತ್ತರ ಕರ್ನಾಟಕ ಬೇಸಿಗೆಯಲ್ಲಿ ತತ್ತರಿಸಿ ಹೋಗ್ತಾ ಇದೆ. ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಕರ್ನಾಟಕದಲ್ಲಿ ಸೂರ್ಯ ಶಿಕಾರಿ ಮುಂದುವರಿತಾ ಇದೆ. ಸಹಜವಾಗಿ ದಾಹ ಅಂತೂ ಹೆಚ್ಚಳ ಆಗ್ತಾ ಇದೆ. ಸೊ ಒಣಗಿ ಹೋಗ್ತಾ ಇರುವಂಥದ್ದು ಕೆರೆ ಕಟ್ಟೆಗಳು, ಜಲ ಜೀವಕ್ಕಾಗಿ ಹಾಹಾಕಾರ ಶುರುವಾಗ್ತಾ ಇದೆ. 213 ತಾಲೂಕುಗಳಲ್ಲಿ ಕುಡಿಯುವ ನೀರಿಗೆ ತತ್ವಾರ ಶುರುವಾಗಿದೆ. ಬಿಸಿಗಾಳಿ ಇದೆ, ಜನ ಪರದಾಡುವಂಥ ಪರಿಸ್ಥಿತಿ ಇದೆ. ಸೊ ಇದನ್ನು ನೀಗಿಸೋದು ಹೇಗೆ ಅನ್ನುವಂಥ ಯಕ್ಷ ಪ್ರಶ್ನೆ. ಈಗ ಸರ್ಕಾರ ಅಂತೂ ಸರ್ಕಸ್ ಮಾಡ್ತಾ ಇದೆ. ಖಾಸಗಿ ಬೋರ್ವೆಲ್ಗಳ ಮೊರೆ ಹೋಗುವಂಥದ್ದು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗ ರಾಜ್ಯ ಸರ್ಕಾರ ಬೆಂಗಳೂರಿನ ದಾಹ ನೀಗಿಸಲು KRSನಲ್ಲಿ ಅಲ್ಲೂ ಕೂಡ ನೀರು ಕುಸಿತ ಆಗ್ತಾ ಇದೆ. ಕೇವಲ 100 ಅಡಿಗೆ ಜಲಾಶಯದ ನೀರಿನ ಮಟ್ಟ ಕುಸಿತ ಆಗಿದೆ. ಬಳ್ಳಾರಿ, ವಿಜಯನಗರ, ರಾಯಚೂರು, ಕಲಬುರಗಿ ಎಲ್ಲ ಭಾಗದಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಕೋಲಾರ ಆಗಿರಬಹುದು, ಬೀದರ್, ಚಾಮರಾಜನಗರ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ನೀರಿನ ಸಮಸ್ಯೆ ಆಗ್ತಾ ಇದೆ. ಪ್ರಮುಖವಾಗಿ ಇರುವಂಥ ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಪ್ರಕೃತಿಯ ಸಮಸ್ಯೆನಾ ಅಥವಾ ವ್ಯವಸ್ಥೆಯ ವೈಫಲ್ಯನ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಪ್ರತಿ ವರ್ಷವೂ ಕೂಡ ಈ ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಸೊ ಹಂಗಾಗಿ ಏನು ಮಾಡಬೇಕು ಅಂತೇಳಿ, ಮಳೆ ಬಂದಾಗ ಎಲ್ಲವೂ ಸರಿ ಇರುತ್ತೆ. ಇದ್ದಕ್ಕಿದ್ದಾಗೆ ಬೇಸಿಗೆ ಬಂದ ತಕ್ಷಣ ಈ ರೀತಿ ನೀರಿನ ಸಮಸ್ಯೆ ಇರುತ್ತೆ. ಈ ಬಾರಿ ಮಳೆ ಚೆನ್ನಾಗೇ ಇತ್ತು, ಆದರೂ ಕೂಡ ಈ ರೀತಿಯ ನೀರಿನ ಸಮಸ್ಯೆ. ಅದರ ಮತ್ತೆ ಈ ಬಾರಿ ಮುಂಗಾರು ಭೀತಿ ಎದುರಾಗ್ತಾ ಇದೆ. ಈ ಬಾರಿ ನಿರೀಕ್ಷೆ ಮಾಡುವಷ್ಟು ಮುಂಗಾರು ಮಳೆ ಆಗಲ್ಲ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ರೈತರಿಗೂ ಕೂಡ ಈ ಬಾರಿ ಸಮಸ್ಯೆ ಆಗ್ತಾ ಇರುವಂಥದ್ದು ಎಲ್ಲ ಸಮಸ್ಯೆ ಇದೆ. ಸೊ ಹಂಗಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಆಯಾ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನೇ ಸಮಸ್ಯೆ ಆದರೂ ಕೂಡ ನೀವೇ ಹೊಣೆಗಾರರಾಗ್ತೀರಿ ಅಂಥೇಳಿ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಒಂದು ಮಹತ್ವದ ಸಭೆಯನ್ನು ಮಾಡಲಾಗಿದೆ. ಸೊ ಹಂಗಾಗಿ ಏನು ಮಾಡಬೇಕು, ಈ ರೀತಿಯ ನೀರಿನ ಸಮಸ್ಯೆ ಇದೆ ಅಲ್ಲ, ಇದಕ್ಕೆ ಕಾರಣ, ಇದಕ್ಕೆ ಪರಿಹಾರ ಇದೆಯಾ ಇಲ್ಲ ಅಂತೇಳಿ. ಪ್ರತಿ ವರ್ಷವೂ ಕೂಡ ಈ ರೀತಿ ಸಮಸ್ಯೆ ಇದೆ. ಇವಾಗಲೇ ಹಿಂಗೆ ಇನ್ನು 2 ತಿಂಗಳ ಇದೇ ರೀತಿಯ ಬೇಸಿಗೆ ಕಾಲ ಇದೆ. ಸೊ ಹಂಗಾಗಿ ಅಂದರೆ ಒಂದೊಂದು ಸೀಸನಲ್ಲಿ ಒಂದೊಂದು ಸಮಸ್ಯೆ ಅಂತೂ ಎದುರು ಆಗ್ತಾನೆ ಇದೆ. ನೆಮ್ಮದಿಯಿಂದ ಬದುಕನ್ನು ನಡೆಸೋಕೆ ಅಂತೂ ಆಗ್ತಾನೇ ಇಲ್ಲ. ಸೊ ಹಂಗಾಗಿ ಜನ ನೆಮ್ಮದಿಯಿಂದ ಬದುಕಬೇಕು ಬೇಡವಾ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. ಸಣ್ಣ ಗ್ರಾಮ ಸರ್ ಒಂದು ಇದು ಅಡಲಿ ವಿಧಾನಸಭಾ ಕ್ಷೇತ್ರ ಬರ್ತದೆ ನಮಗೆ. ಸಂದಲ್ಲಿ ನೀರಿಂದು ಭಾಳ ಸಮಸ್ಯೆ ಇದೆ ಸರ್. ಇಲ್ಲಿ ಈಗಂತ ಅಲ್ಲ ಸರ್, ಯಾವಾಗಲೂ ಹಿಂಗೆ ಇದೆ ಸರ್ ನೀರಿಂದು. ಮನೆ ಒಂದು ನಾಳೆ ಇಲ್ಲ ಸರ್, ನೀವು ನಲ್ಲಿ ನೀರು, ಬೋರಿನ ನೀರು ಇಲ್ಲ ಸರ್ ನಮ್ಮೂರಲ್ಲಿ. ಅವು ಒಳ್ಳೆ ನೀರು ಟೈಪ್ ಮಾಡ್ರಿ ಸರ್. ಮನೆ ಒಂದು ನಾಳ ಮಾಡ್ಯಾರ, ಅವು ಯಾವತ್ತು ಬರೋದು ಸರ್. ಬಂದ್ರೆ ಒಂದು ಮನೆ ಬರ್ತವೆ, ಒಂದು ಮನೆಗೆ ಬರೋದು ಸರ್. ಅವು
ಹಂಗಾಗಿ ನೀರಿಂದು ಡೇಲಿ ಇದೆ ಸರ್ ಹಣೆ ಬಸ ನಮ್ಮೂರಲ್ಲಿ 1 ಗಂಟೆ 12 ಗಂಟೆ ತನಕ ಬಿಡ್ತಾರೆ ಸರ್. 12 ಗಂಟೆ ಆಗಿ ಮತ್ತೆ ಆಮ್ ಕಡೆ ಸ್ಟಾಪ್ ಮಾಡ್ತಾರೆ. ಮತ್ತು ಆಮ್ ಕಡೆ ಮತ್ತು ಅದೇ ಡೈಲಿ ಅದೇ ಸರ್ ನೀರಿಂದು ಸಣ್ಣ ಗ್ರಾಮ ಸರ್ ಒಂದು ಇದು ಅಡಲಿ ವಿಧಾನಸಭಾ ಕ್ಷೇತ್ರ ಬರ್ತದೆ ನಮಗೆ. ಸಂದಲ್ಲಿ ನೀರಿಂದು ಭಾಳ ಸಮಸ್ಯೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ BPAC ಸಂಸ್ಥೆ ಕಡೆಯಿಂದ ಸತ್ಯವಾಣಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ನೀರಾವರಿ ತಜ್ಞರಾಗಿರುವಂಥ ವಲ್ಲೀಶ್ ಕೌಶಿಕ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಕೌಶಿಕ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ರೀತಿಯ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾನೆ ಇರೋದು, ಇದು ಪ್ರಕೃತಿಯ ಸಮಸ್ಯೆನಾ ಅಥವಾ ವ್ಯವಸ್ಥೆಯ ವೈಫಲ್ಯನಾ? ಇದು ಪ್ರಕೃತಿಯ ಸಮಸ್ಯೆ ಅಲ್ಲ, ವ್ಯವಸ್ಥೆಯ ವೈಫಲ್ಯ. ಯಾಕೆ ಹೇಳ್ತೀನಿ ಅಂತಂದರೆ ಜನನೂ ಅಷ್ಟೇ, ಇದು ಸರ್ಕಾರ ಒಂದೇ ಅಲ್ಲ, ಜನನೂ ಇದರಲ್ಲಿ ತಮ್ಮಲ್ಲಿ ತಾವೇ ಈ ಒಂದು ಪ್ರಾಬ್ಲಮ್ ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬೆಂಗಳೂರಾಗಿರಲಿ ಮತ್ತೊಂದು ಊರಾಗಿರಲಿ, ನಾವು ನಗರೀಕರಣ ಜಾಸ್ತಿ ಆಗ್ತಾ ಇದೆ. ವೈಟ್ ಟ್ಯಾಪಿಂಗ್ ಬೇಡವೇ ಬೇಡ. ನಾವು ಮೊದಲಿಂದನೂ ಏನಕ್ಕೆ ವಿರೋಧ ಮಾಡ್ಕೊಂಬರ್ತೀವಿ ಅಂತಂದರೆ, ಮಳೆಗಾಲದಲ್ಲಿ ಬೀಳತಕ್ಕಂಥ ನೀರನ್ನ ಕೊಯ್ಲು ಮಾಡ್ಕೊಳ್ಳೋದಕ್ಕೆ ಅಂತರ್ಜಲಕ್ಕೆ ನೀರು ಹೋಗಬೇಕು. ನಾವೀಗ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಪ್ರತಿ ಕನ್ಸರ್ವೆನ್ಸಿನಲ್ಲೂ ಆ ಸಿಮೆಂಟ್ ಹಾಕಿ ವೈಟ್ ಟ್ಯಾಪಿಂಗ್ ಹಾಕಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಬೋರ್ವೆಲ್ ಏನು ರೀಚಾರ್ಜ್ ಆಗಬೇಕಿತ್ತು ಸಮ್ಮರಲ್ಲಿ ಒಂದು 3 ತಿಂಗಳು, ಮಳೆಗಾಲದಲ್ಲಿ ಬಂದಂಥ ನೀರನ್ನ ಅದನ್ನು ಜೂನ್ ತನಕ ಅದು ಕಂಟ್ರೋಲ್ ಮಾಡೋದು. ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ಕಡೆ ವೈಟ್ ಟ್ಯಾಪಿಂಗ್, ಇನ್ಕ್ಲೂಡಿಂಗ್ ಕನ್ಸರ್ವೆನ್ಸಿ ರೋಡ್ಸ್. ಅಂತರ್ಜಲಕ್ಕೆ ನೀರೇ ಹೋಗಲಿಲ್ಲ ಅಂತಂದರೆ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ನಾವು ಅದನ್ನು ರಕ್ಷಣೆ ಮಾಡ್ಕೊಂಡಿದ್ರೆ ಅದನ್ನು ಸಮರ್ಪಕವಾಗಿ ಬಳಸ್ಕೋಬೋದಿತ್ತು. ನಾವು ಅದನ್ನು ಮಾಡ್ಕೋತಾ ಇಲ್ಲ. ವಿಪರೀತವಾದಂಥ ಅಭಿವೃದ್ಧಿ ಕಾರ್ಯಗಳು ನಾವು ಫೆಬ್ರವರಿಯಿಂದ ಜೂನ್ ತನಕ ಈ ಯಾವುದು ಮೇಲ್ಸೇತುವೆಗಳಾಗಿರ್ಬೋದು, ಹೊಸ ಒಂದು ನೀವು ರೈಲ್ವೆ ಯೋಜನೆಯಲ್ಲಿ ಯಾವುದೋ ಒಂದು ಪಿಲ್ಲರ್ ಎತ್ತುತ್ತೀರಿ, ಅಂತರ್ಜಲದಿಂದ ಒಳಗಡೆಯಿಂದ ಪಿಲ್ಲರ್ ಎತ್ತುತ್ತೀವಲ್ಲ, ಅದಕ್ಕೆ ಕ್ಯೂರ್ ಮಾಡೋದಕ್ಕೆ ಅಲ್ಲಿದೆ ನೀರು ಬೇಕು. ಒಂದೊಂದು ಪಿಲ್ಲರ್ಗೂ ನಿಮಗೆ ಸುಮಾರು ಒಂದು 500ರಿಂದ 600 ಲೀಟ್ರ್ ನೀರು ಬೇಕು ಅಂತಂದರೆ ಅದೊಂದು ಕ್ಯೂರ್ ಮಾಡಲಿಕ್ಕೆ ಎಷ್ಟು ಬೇಕು? ಹೊಸ ರಸ್ತೆ ಕಾಮಗಾರಿ ನಡೆಯುತ್ತೆ, ಇನ್ನೊಂದೆಲ್ಲೋ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನಡೀತಾನೆ ಇರುತ್ತೆ, ಅದಕ್ಕೆ ನೀರು ಅಲ್ಲಿಂದನೇ ತೆಗಿತೀವಿ. ಇಲ್ಲ ಅಂತಂದರೆ ಅಲ್ಲೇ ಯಾವ್ದಾರು ಕೃತಕವಾಗಿ ಒಂದು ಬೋರ್ ತೆಗಿತೀವಿ. ಸೊ ಜನಕ್ಕೆ ಇಂಥ ಟೈಮ್ನಲ್ಲಿ ಆಗುತ್ತೆ ಅಂತಂದರೆ ಕುಡಿಯೋಕ್ಕೆ ನೀರು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ. ಆಮೇಲೆ ನಮ್ಮಲ್ಲಿ ರೋಡ್ ಎಷ್ಟು ವೈಡ್ ಮಾಡ್ತಾರೆ ಅಂತಂದರೆ, ಆ ವೈಡ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಪ್ಲ್ಯಾಂಟೇಷನ್ ಮಾಡೋದಕ್ಕೆ ಜಾಗನೇ ಇಲ್ಲ. ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಎಷ್ಟು ಮಾಡ್ತಾ ಇದ್ದಾರೆ ಜನ ಅಂತಂದರೆ, ಕಾರ್ನ ಮನೆಯಲ್ಲಿ ಒಂದು 4 ಕಾರ್ ತೊಗೊಂಡು 2 ಕಾರ್ ರೋಡಲ್ಲಿ ಇಡ್ತಾರೆ. ಅಲ್ಲೊಂದು 4 ಗಿಡ ಹಾಕೋಣ, ಅಂತರ್ಜಲ ವೃದ್ಧಿ ಮಾಡಿಸೋಣ, ನಾಳೆ ನಾವು ಇಲ್ಲೇ ಬದುಕಬೇಕು. ಬೆಂಗಳೂರಿನಲ್ಲಿ ಲಂಗ್ಸ್ ಕೆಪಾಸಿಟಿ ಕಮ್ಮಿ ಆಗ್ತಾಯಿದೆ, ಆಕ್ಸಿಜನ್ ಕೆಪಾಸಿಟಿ ಕಮ್ಮಿ ಇದೆ, ತೇವಾಂಶ ಇಲ್ಲ ಗಾಳಿನಲ್ಲಿ. ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಈ ಸಮಸ್ಯೆ ಉದ್ಭವನ ಆಗುತ್ತೆ ಅಂತ ಜನ ಅದನ್ನು ತಿಳ್ಕೊಳ್ಳೋದೇ ಇಲ್ಲ. ಮಳೆ ಬಂದಾಗ ಆರಾಮಾಗಿರ್ತಾರೆ, ಸಮ್ಮರ್ನ ಮರೆತು ಬಿಡ್ತಾರೆ. ನಮ್ಮ ಹಿರಿಕರು ಆ ಥರ ಇರಲಿಲ್ಲ, ಎಲ್ಲ ಮನೆಯೂ ಹಂಚಿನ ಮನೆ ಇರ್ತಿತ್ತು. ಈಗೇನು ಮಾಡಿದ್ದೀವಿ ಅಂತಂದರೆ, ಕಬ್ಬಣನೂ ಮನೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀವಿ ತಾರಸಿ ಅಂತ. ಶನಿದೇವ್ರನ್ನ ಕೈ ಮುಗಿದು ನೀನು ನಮ್ಮ ಮನೇಲಿ ಬರಬೇಡ ಅಂತೀವಿ. ಶನಿದೇವ್ರದ್ದೇ ಲೋಹ ಆದಂಥ ಕಬ್ಬಣನ ತಾರಸಿ ಮನೆ ಮಾಡಿಕೊಂಡು ಆ ತಾರಸಿ ಮೇಲೆ ಬೀಳೋ ಹೀಟು ವಾತಾವರಣದಲ್ಲಿ ಜನ್ರೇಟ್ ಆಗಿ ನಮ್ಮಲ್ಲಿ ಬರೋತಕ್ಕಂಥ ಎಲ್ಲ ನೀರನ್ನು ಅದು ಹಾವಿಯಾಗಿ ಹೀರ್ಕೋತಾ ಇದೆ. ನಮ್ಮ ಹಿಂದಿನ ಕಾಲದಲ್ಲಿ 100 ವರ್ಷ ಚೆನ್ನಾಗಿ ಬದುಕಿದ್ರು. 100 ವರ್ಷದಿಂದ ಈ ಥರದ ತೊಂದರೆಗಳೇ ಇರಲಿಲ್ಲ. ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಾಯಂಕಾಲ ಆಗ್ತಾ ಇದ್ದಂಗೆ ಹಂಚೇನಾಗೋದು ಅಂದರೆ ತಂಪಾಗೋದು, ಭೂಮಿ ವಾತಾವರಣ ತಂಪಾಗೋದು. ಈಗೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಎಲ್ಲ ಕಡೆಯೂ ನಾವು ಮೋಲ್ಡ್ ಹಾಕ್ತೀವಿ, ಆ ತಾರಸಿ ಮೇಲೆ ತಾರಸಿ ಕಟ್ತೀವಿ. ವಿ ಆರ್ ಯೂಸಿಂಗ್ ಎಕ್ಸೆಸ್ ಆಫ್ ಐರನ್. ಎಕ್ಸೆಸ್ ಆಫ್ ಐರನ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೂರ್ಯನ ಕಿರಣ ಬಿದ್ದಾಗ ಆ ಕಬ್ಬಣ ಕಾಯುತ್ತೆ, ಒಳಗಡೆ ಇರೋ ಕಬ್ಬಣ. ಮನೆ ಒಳಗಡೆ ಇದ್ದವ್ರಿಗೂ ತೊಂದರೆ, ವಾತಾವರಣವೂ ತೊಂದರೆ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಆ್ಯಸ್ ಯೂಶುವಲ್ ಡ್ರೈನ್ ಔಟ್ ಆಗುತ್ತೆ, ಬೇಗ ನೀರು ಡ್ರೈನ್ ಔಟ್ ಆಗುತ್ತೆ. ನಾವು ಅಂತರ್ಜಲಕ್ಕೂ ನೀರು ಕೊಡ್ತಾ ಇಲ್ಲ, ವೈಟ್ ಟ್ಯಾಪಿಂಗ್ ಮೇಲ್ಗಡೆನೂ ಮಾಡ್ಕೋತಾ ಇದ್ದೀವಿ, ಕಾಂಕ್ರೀಟೀಕರಣ ಎಲ್ಲದೂ ಏನು ಮಾಡ್ಕೋತಾ ಇದ್ದೀವಿ ಅಂತಂದರೆ, ನಮಗೆ ಮುಂದಾಲೋಚನೆ ಇಲ್ಲ, ನಾಳೆ ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲ. ಇವತ್ತಿನ ಸಮಸ್ಯೆ ನಮಗೆ ಭೀಕರವಾಗಿ ಕಾಣುತ್ತೆ. ಆ ಸಮಸ್ಯೆನೇ ಇಲ್ಲದಿದ್ದಾಗ ನಾವು ಇದನ್ನು ಮತ್ತಷ್ಟು ಚೆನ್ನಾಗಿ ಶೇಖರಣೆ ಮಾಡ್ಕೋಬೋದಿತ್ತು ಅಂತ ಈಗ ಅನಿಸುತ್ತೆ. ಸೊ ದಿನಂಪ್ರತಿ ನಾವು ಬರೀ ಬೆಂಗಳೂರನ್ನೇ ಆಗಲಿ, ಯಾವುದೇ ಒಂದು ನಗರ ಪ್ರದೇಶನ ಜಾಸ್ತಿ ನಾವು ಅದನ್ನು ವೈಭವೀಕರಣವಾಗಿ ಡೆವಲಪ್ ಮಾಡ್ತಾ ಬಂದರೆ ಇಷ್ಟೆಲ್ಲ ರಗಳೆಗಳಾಗುತ್ತೆ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಹವಾಮಾನ ಇಲಾಖೆ ನಿರ್ದೇಶಕರಾಗಿರುವಂಥ CS ಪಾಟೀಲ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಸತ್ಯವಾಣಿ ಮೇಡಮ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ 213 ತಾಲೂಕಿನ ಜನರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳು ಇದಕ್ಕೆ ಹೊಣೆ ಯಾರು ಅಂತ?
ಇದಕ್ಕೆ ಹೊಣೆ ಅಂದರೆ ಸರ್ಕಾರದ ವೈಫಲ್ಯ ಕಾರಣ. ಅವರು ಅಂತರ್ಜಲನ ಇಂಪ್ರೂವ್ ಮಾಡಲಿಕ್ಕೆ ಫಸ್ಟು ಅದಕ್ಕೆ ಸ್ಟೆಪ್ಸ್ ತೊಗೋಬೇಕಾಗಿತ್ತು. ಅಂತರ್ಜಲ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಏನೂ ಇಲ್ಲ. ಈಗ ಏನಾಗಿದೆ, ಮಳೆ ಬಂದಾಗ ಮಳೆ ನೀರು ಭೂಮಿಗೆ ಹಿಂಗಬೇಕು. ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಬೋರ್ವೆಲ್ ರೀಚಾರ್ಜ್ ಆಗ್ತಾ ಇದೆಯಾ? ಕೆರೆ ಕಟ್ಟೆಗಳನ್ನ ಉಳಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ಗಮನ ಹರಿಸಿದರೆ ಈ ಥರ ಆಗ್ತಿರಲಿಲ್ಲ. ಮತ್ತು ಕೆಲವು ಕಡೆ ಬೋರ್ವೆಲ್ಗಳು ತೆಗೆದ್ರೂ ಬೋರ್ವೆಲ್ಗಳ ಗುಣಮಟ್ಟ ಸರಿ ಇರಲ್ಲ. ಫಾಸ್ಫೇಟ್ ವಾಟರ್ಸ್ ಇರುತ್ತೆ, ವಾಟರ್ ತುಂಬ ಹಾರ್ಡ್ನೆಸ್ ಇರುತ್ತೆ, ಅದರಿಂದ ಕಾಯಿಲೆಗಳು ಬರ್ತಾ ಇದೆ. ಅದ್ರ ಬಗ್ಗೆನೂ ಅವ್ರು ಗಮನ ಕೊಡಬೇಕು. ಈಗ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಒಂದೇ ಅಲ್ಲ, ಹೆಲ್ತ್ ಇಶ್ಯೂಸು ಬರುತ್ತೆ. ಎರಡೂ ಜಾಯಿನ್ ಆಗಿ ಬರುತ್ತೆ. ಏಕೆಂದರೆ ನೀರಿನ ಸಮಸ್ಯೆ ಜೊತೆಗೆ ಕಾಲ್ರಾ, ಟೈಫಾಯ್ಡು, ಡೆಂಗು, ಚಿಕನ್ ಗುನ್ಯಾ ಇದೇ ಜಾಸ್ತಿ ಬರುತ್ತೆ. ಆಮೇಲೆ ಏನಾಗುತ್ತೆ, ಹೀಟ್ ಸ್ಟ್ರೋಕ್ ಅಂತಾರಲ್ಲ, ಅದು ಬಿಸಿಲು ಗಾಳಿಗೆ, ಅದಕ್ಕೂ ಅವರು ತಕ್ಕ ಮಟ್ಟಿಗೆ ತೊಗೋಬೇಕಾಗತ್ತೆ. ಈಗ ನೀವು ಹೇಳ್ದಂಗೆ 213 ತಾಲೂಕುಗಳು ಕೊಟ್ಟಿದ್ದಾರೆ. ಆಮೇಲೆ 419 ಕೋಟಿ ಅಮೌಂಟು ಫಿಕ್ಸ್ ಮಾಡಿದ್ದೀವಿ ಅಂತಾರೆ. ಅದು ಸ್ವಾಗತಾರ್ಹ. ಆದರೆ ಅದು ಕರೆಕ್ಟಾಗಿ ರೀಚ್ ಔಟ್ ಆಗ್ತಾ ಇದೆಯಾ, ಅದು ಹೇಗೆ ರೀಚ್ ಮಾಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟು. ಈಗ ಇನ್ನೊಂದು ಪ್ರಾಕ್ಟಿಕಲ್ ಇಶ್ಯೂ ಏನಂದರೆ, ಜನಗಣತಿ ಸ್ಟಾರ್ಟ್ ಆಗಿದೆ. ಯಾವ ಏರಿಯಾದಲ್ಲಿ ಯಾವ ಅಫಿಷಿಯಲ್ಸು ಯಾರಿಗೂ ಸಿಗ್ತಾ ಇಲ್ಲ. ಆಗ ನಾವೇ ಏನಾದರೂ ಈಗ ನಮಗೆ ಬರಬೇಕಾದ್ರೆ BWSSPಗೆ ಪ್ರಾಬ್ಲಮ್ ಇದೆ ಅಂತ ಫೋನ್ ಮಾಡಿದರೆ ಯಾವ ಅಫಿಷಿಯಲ್ಸು ಸಿಗ್ತಾ ಇಲ್ಲ. 1 ಮಂತ್ ಮಾತಾಡಿಸ್ಬೇಡಿ, ನಮಗೆ ಜನಗಣತಿಗೆ ಹಾಕಿದ್ದಾರೆ, ನಮ್ಗೆ ಇಷ್ಟು ದೂರ ಹಾಕಿದ್ದಾರೆ ಅಂತ ಹೇಳಿದಾಗ ನಾವು ಯಾರಿಗೆ ಮಾತಾಡಿಸ್ಬೇಕು? ನಾವು ಸಿವಿಕ್ ಲೀಡರ್ಸ್ ಆಗಿ ಇಟ್ಕೊಂಡು ನಾವು ಇಷ್ಟು ವರ್ಷ ಫೀಲ್ಡಲ್ಲಿ ವರ್ಕ್ ಮಾಡಿರೋ ಅಂಥವ್ರಿಗೆ ತೊಂದರೆ ಆಗ್ತಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋದು ನೋಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಾಗಿದೆ, ಈಗ ನೀರು ಬೆಂಗಳೂರಲ್ಲಿ ಈಗ ಹಳ್ಳಿಗಳಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು, ಅಂತರ್ಜಲ ಹೆಚ್ಚು ಮಾಡಬೇಕು, ಆಮೇಲೆ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಬೇಕಾಗತ್ತೆ, ಅದಕ್ಕಾಗಿ ಫಂಡ್ ಕೊಡಬೇಕಾಗತ್ತೆ. ಅದೆಲ್ಲ ಇಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ, ನದಿ ನೀರುಗಳ ಕಂಟಾಮಿನೇಷನ್ ಜಾಸ್ತಿ ಆಗಿದೆ, ಅದನ್ನು ಸ್ಟಾಪ್ ಮಾಡಬೇಕು. ಯಾಕೆಂದರೆ ಕೆಮಿಕಲ್ ಫ್ಯಾಕ್ಟ್ರೀಸು ಸುತ್ತಮುತ್ತ ಎಲ್ಲ ಬಂದಿರುತ್ತೆ. ಅದನ್ನು ಸ್ಟಾಪ್ ಮಾಡ್ದಲ್ಲೇ ನೀವು ಹೇಗೆ ಇಂಪ್ರೂವ್ ಮಾಡ್ತೀರಾ? ಇದೇನಾಗುತ್ತೆ ಅಂದರೆ, ಬೆಂಕಿ ಬಿದ್ದಾಗ ಬಾವಿ ತೋಡ್ತಾರಲ್ಲ, ಗಡ್ಡೆಗೆ ಬೆಂಕಿ ಬಿದ್ದರೆ ಬಾವಿ ತೋಡು ಅನ್ನೋ ಥರ ಆಗಿದೆ. ಇದಕ್ಕೆ ಮೊದಲಿಂದನೂ ಪ್ರಿಪರೇಷನ್ ಆಗಬೇಕು. ಇನ್ನು ಬೆಂಗಳೂರಲ್ಲಿ ಪರಿಸ್ಥಿತಿ ವೈಟ್ ಟಾಪಿಂಗ್ ಒಂದಿದೆ, ಅದೊಂದೇ ಅಲ್ಲ, ಮತ್ತು STPಗಳು ಜಾಸ್ತಿ ಆಗಬೇಕು. ನಮಗೆ 150 ಕಿಲೋಮೀಟ್ರಿಂದ ನೀರು ಬರುತ್ತೆ, ಕಾವೇರಿ ನೀರು. ಅದು ಭೂಮಿ, ಆಮೇಲೆ ಆ ನೀರು ಯೂಸ್ ಮಾಡಿದ್ಮೇಲೆ ನಮ್ಮ ನೀರು ನಮಗೆ ಇರೋದಿಲ್ಲ, ಅದನ್ನು ಮತ್ತೆ ಅದು ಡ್ರೈನೇಜ್ ಸಿಸ್ಟಮಿಂದ ಬೇರೆ ಕಡೆಗೆ ಕಳಿಸ್ತಾರೆ. ಎಷ್ಟು ಕೆರೆಗಳು ಉಳಿದಿದ್ದಾವೆ ಬೆಂಗಳೂರಲ್ಲಿ. ಕೆಂಪೇಗೌಡ ಕಟ್ಟಿದ ನಾಡಲ್ಲಿ ಅಸಲು ಯಾವತ್ತೂ ಪ್ರಾಬ್ಲಮ್ ಇರಲಿಲ್ಲ. ಈಗ ನಾನು ಬಂದಿರೋದು ವಿಜ್ಞಾನ ನಗರ ಕ್ಷೇತ್ರದಲ್ಲಿ, ಆ ಏರಿಯಾದಲ್ಲಿ ನಮಗೆ ವಿಭೂತಿಪುರ ಕೆರೆ ಅಂತ ಇತ್ತು. ಅಲ್ಲಿ ಏನಾಗ್ತಿತ್ತು, ನಮಗೆ ಒಂದು 20 ಅಡಿ 15 ಅಡಿ ಅಗದ್ರೆ ಸಾಕು ನೀರು ಬರ್ತಾಯಿತ್ತು ಫಸ್ಟು. ಎಷ್ಟು ಅಂದರೆ ಒಂದು 10-15 ವರ್ಷದ ಕೆಳಗಡೆ, 10 ವರ್ಷದ ಕೆಳಗಡೆ, ಜಾಸ್ತಿನೂ ಅಲ್ಲ. ಬಟ್ ಇವಾಗ ಪರಿಸ್ಥಿತಿ ಏನಾಗಿದೆ, ಅದು ಜನಸಂಖ್ಯೆ ಹೆಚ್ಚಳ ಆಗಿದೆ, ಸಿಕ್ಕಾಬಟ್ಟೆ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಹೈ ರೈಸ್ ಬಿಲ್ಡಿಂಗ್ಸ್ ಕೊಡ್ತಾರೆ, ಅದಕ್ಕೆಲ್ಲ ಅಪ್ರೂವಲ್ ಇರೋದಿಲ್ಲ. ಯಾರು ಮನೆ ಕಟ್ಟಿದ್ರು ನೀರು ಕೊಡು ಅಂತ ಹೇಳ್ತಾರೆ ಹೊರತು ನೀರಿಗೆ ಏನಿಲ್ಲ. ಇಲ್ಲಿ ದುಡ್ಡಿರುತ್ತೆ, ಟ್ಯಾಂಕರ್ ಮಾಫಿಯಾಗಳಿದೆ, ಅದನ್ನೆಲ್ಲ ಕಂಟ್ರೋಲ್ ಆಗಬೇಕಾಗತ್ತೆ. ಅದು ಯಾವುದೂ ಕಂಟ್ರೋಲ್ ಆಗದಲ್ಲೇ ಇದ್ದರೆ ಈಗ ಜನಗಳಿಗೆ ನೀರಿನ ಸಮಸ್ಯೆ ಅನ್ನೋದು ನೀಗಿಸೋದು ತುಂಬ ಕಷ್ಟ ಆಗುತ್ತೆ. ಎಸ್ ಕೌಶಿಕ್ ಸರ್, ಈ ಸಮಸ್ಯೆಗಳಿಗೆ ಕಾರಣಗಳೇನು? ಕಾರಣಗಳು ಮನುಷ್ಯರೂ ಕಾರಣ, ಸರ್ಕಾರನೂ ಕಾರಣ. ಯಾಕಂದರೆ ಪ್ರತಿಯೊಂದು ಮನೆಗೆ 30-40 ಸೈಟ್ ಅಲಾಟ್ ಮಾಡಿದ್ರೆ ಅವನು ಗೇಟ್ ತನಕನೂ ಬೇಕಾದ್ರೆ ಮಾರ್ಬಲ್ ಹಾಕಿರ್ತಾನೆ. ಹಿಂದಿನ ಕಾಲದಲ್ಲಿ ಅಂದರೆ ಪೂರ್ವ ಬೆಂಗಳೂರು ಯಾರು ಉಳಿದಿದ್ರು ಅವ್ರಿಗೆ ನೀರು ಶೇಖರಣೆ ಯಾವ ಥರ ಮಾಡಬೇಕು ಅಂತ ಗೊತ್ತಿತ್ತು, ಪರಿಸರನ ಯಾವ ಥರ ಕಾಪಾಡಬೇಕು ಅಂತ ಗೊತ್ತಿತ್ತು. ಈಗ ವಲಸೆ ಬಂದಿರೋ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, 30-40 ಸೈಟ್ ತೊಗೊಂಡ್ರೆ ಅವ್ರಿಗೆ ಸೈಟ್ ಎಲ್ಲಿ ತನಕ ಅಪ್ರೂವಲ್ ಆಗಿದೆಯೋ ಆ ಮೂಲೆ ತನಕನೂ ಬೇಕಾದ್ರೆ ಗ್ರಾನೈಟ್ ಹಾಕ್ತಾರೆ. ಮನೇಲಿ ಒಂದು ಸಣ್ಣ ತುಳಸಿ ಜಾಗಕ್ಕೂ ಜಾಗ ಬಿಡಲ್ಲ. ಇಲ್ಲ ಮನೆಯಲ್ಲಿ 4 ಮರ ಇರಬೇಕು ಅಂತಲೂ ಇದಿಲ್ಲ. ಸರ್ಕಾರ ಏನು ಮಾಡಬೇಕು ಅಂತಂದರೆ, ಈಗ ಎಷ್ಟೋ ಸಲ ನಾವು ಹೇಳಿದ್ದೀವಿ, ನೀವು ಪ್ಲ್ಯಾನ್ ಕೊಡಬೇಕಂತಂದರೆ ಇವರು ಮನೆಗೆ ಸುತ್ತಮುತ್ತಲೂ ಸ್ವಲ್ಪ ಜಾಗ ಬಿಡಬೇಕು, ನೀರು ಕೊಯ್ಲು ಪ್ರತಿಯೊಂದು ಮನೆಯವರು ಮಾಡಬೇಕು. ಆ ಮನೆಯವರು ನೀರು ಕೊಯ್ಲು ಮಾಡಲಿಲ್ಲ ಅಂತಂದರೆ, ಇಂಟರ್ನಲ್ ವಾಟರ್ ರಿಸೋರ್ಸ್ನ ಅವರು ಸರಿಯಾಗಿ ಬಳಸ್ಕೊಳ್ದೇನೆ ಮಳೆ ಬಂದ ನೀರನ್ನ ಸೀದಾ ರೋಡಿಗೆ ಬಿಟ್ಬಿಟ್ಟು ಫ್ಲಡ್ ಆಗೋವಂಥ ಕಾರಣ ಮಾಡ್ತಾ ಇರೋದೇ ಮೂಲ ನಿವಾಸಿಗಳು ಅಂತ ಹೇಳಲ್ಲ ನಾನು. ವಲಸಿಗರು ಬರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೀದಾ ನೀರು ಬರುತ್ತೆ, ಅದು ಮನೆ ಒಳಗಡೆ ಎಲ್ಲ ಗಲೀಜಾಗತ್ತೆ ಅಂದ್ಕೊಂಡು ರೋಡ್ಗೆ ಬಿಡ್ತಾರೆ. 15-20 ನಿಮಿಷದಲ್ಲಿ ಕೆಲವು ಏರಿಯಾ ಎಲ್ಲ ಫ್ಲಡ್ ಆಗಿ ನೀವು ನೋಡಿರ್ತೀರ, ಬೋಟ್ ತೊಗೊಂಡೋಗಿ ರೆಸ್ಕ್ಯೂ ಮಾಡೋದು ಇಂಥದ್ದೆಲ್ಲ ಏನಕ್ಕಾಗತ್ತೆ ಅಂತಂದರೆ, ನಮ್ಮಲ್ಲಿ ಆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇಲ್ಲ. BDA ಫೇಲ್ ಆಗೋಗಿದೆ. ಜನಕ್ಕೆ ನೀವು ಜಾಗ ಕೊಡ್ತೀರಿ, ಅವನಿಗೆ ಪರ್ಮಿಷನ್ ಕೊಡ್ತೀರಿ, ಅವನ ಮನೆ ಎಲ್ಲ ಫುಲ್ ಕಟ್ತಾನೆ. ಆದರೆ ಇಂಟರ್ನಲ್ ವಾಟರ್, ಮಳೆ ನೀರು ಸಂಗ್ರಹಣೆ ಮಾಡೋದಕ್ಕೆ ನೀವು ಅಲ್ಲಿ ಶಿಸ್ತಿನ ಕ್ರಮ ಕೈಗೊಳ್ಳಿ ಅಂತ ಯಾರ ಹತ್ರನೂ ಹೇಳ್ತಾ ಇಲ್ಲ. ಸೊ ನಮ್ಮಲ್ಲಿ ನಾವು ಬೀಳೋ ನೀರನ್ನ ಅವನೇ ವೇಸ್ಟ್ ಆಗಿ ಹೋಗ್ತಾ ಇದೆ.
ಅದು ಎಲ್ಲರದ್ದು ಕರ್ತವ್ಯ, ನಮ್ಮದು ಆಗಿರ್ಬೋದು, ಅದು ಇನ್ನೊಬ್ರದ್ದು ಆಗಿರ್ಬೋದು, ಮೂಲ ನಿವಾಸಿಗಳು ಆಗಿರ್ಬೋದು, ವಲಸೆ ಬಂದವ್ರದ್ದು ಆಗಿರ್ಬೋದು. ನಾವು ಅದನ್ನು ಪೋಲ್ ಮಾಡಿ ಬಿಡ್ತಾ ಇದ್ದೀವಿ. ಸೊ ಏಪ್ರಿಲಲ್ಲಿ ಇದನ್ನು ನಮ್ಮನ್ನು ಅನ್ಸ್ಕೊಂಡು ಬೇರೆ ಬೇರೆ ರಾಜ್ಯ, ಅಂದರೆ ಈಗ ಬೆಂಗಳೂರನ್ನ ನೋಡಿಕೊಂಡು ಮೈಸೂರು ಕಲಿತಾರೆ, ಮೈಸೂರು ನೋಡ್ಕೊಂಡು ಮಂಡ್ಯ ಕಲಿತಾರೆ, ಈ ಕಡೆ ತುಮಕೂರು ಈ ಥರ. ಸೊ ನಾವು ಹಾಳಾಗ್ತಿರೋದು ಎಲ್ಲರಿಗೂ ಫಾಲೋ ಮಾಡ್ತಿದ್ದಾರೆ, ನಾವು ಒಳ್ಳೇದಾಗ್ತಿರೋದು ಯಾರಿಗೂ ಫಾಲೋ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಮೇಂಟೈನಿಂಗ್ ಇಟ್. ನಮ್ಮಲ್ಲಿ ಒಂದು ಸೂಚನೆ ಇದು ಯಾವುದೂ ಇಲ್ಲ. ಅಂದರೆ ನೀನು ಈ ಥರನೇ ಇರಬೇಕು, ಇಲ್ಲ ನಿಮ್ಗೆ ಈ ಥರ ದಂಡ ಇದೆ, ನಿಮಗೆ ದಂಡ ಹಾಕ್ತೀವಿ, ಆ ಥರದ್ದು ಯಾವುದೂ ಇಲ್ಲ. ಅದೆಲ್ಲ ಇದ್ದರೆ ಎಲ್ಲ ಸಮರ್ಪಕವಾಗಿ ನಡೀತಾ ಇತ್ತು. ಇಲ್ಲಿ ಬೇಕಾಬಿಟ್ಟು 40-60 ಕಟ್ಕೋ, ಡಬಲ್ ಫ್ಲೋರ್ ಕಟ್ಕೋ, ಥರ್ಡ್ ಫ್ಲೋರ ಇನ್ನಷ್ಟು ದುಡ್ಡು ಕಟ್ಕೋ, ಇಷ್ಟೇ. ಸತ್ಯವಾಣಿ ಮೇಡಮ್, ಈಗ ಒಂದೊಂದು ಸೀಸನ್ಗೆ ಒಂದೊಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಮಳೆಗಾಲದಲ್ಲಿ ವಿಪರೀತವಾಗಿ ಮಳೆ ಆಗತ್ತೆ, ಮನೆಯೊಳಗೆ ನೀರು ನುಗ್ಗತ್ತೆ, ಅದು ಒಂದು ಸಮಸ್ಯೆ. ಈಗ ಮಳೆ ಇಲ್ಲ ಅಂಥೇಳಿ ಬೇಸಿಗೆ ಬಂದರೆ ಈಗ ಮಳೆಗಾಗಿ ಪರದಾಡುವಂಥ ಪರಿಸ್ಥಿತಿ. ಅಂದರೆ ಜನ ನೆಮ್ಮದಿಯಿಂದ ಬದುಕಬಾರ್ದ ಹೇಗೆ ಅಂತ, ಬಟ್ ಸಮಸ್ಯೆನ ಎದುರಿಸ್ಕೊಂಡು ಅಂದರೆ ಕಷ್ಟದಲ್ಲೇ ಜೀವನ ನಡೆಸಬೇಕಾ? ಹೌದು. ಈಗ ಇದಕ್ಕೆಲ್ಲ ಕಾರಣ ಯಾರು ಅಂತ ನೋಡಬೇಕಾಗತ್ತೆ. ಈಗ ನೀವು ಹೇಳಿದ 100% ಕರೆಕ್ಟ್ ಸರ್. ಮಳೆಗಾಲ ಬಂದರೆ ಎಲ್ಲರಿಗೂ ಭಯನೇ. ಅದು ಬೆಂಗಳೂರಲ್ಲಿ ಎಸ್ಪೆಷಲಿ KR ಪುರಂ, ಮಹದೇವಪುರ ಆ ಕ್ಷೇತ್ರದಲ್ಲೆಲ್ಲ ನಮಗೆ ಬೋಟುಗಳು ಬಂದಿರುತ್ತೆ. ಎಲ್ಲ TVನಲ್ಲಿ ಇಂಟರ್ನ್ಯಾಷನಲ್ ಚಾನೆಲ್ಸಲ್ಲೆಲ್ಲ ಬಂದಿರುತ್ತೆ, ಬೋಟಲ್ಲಿ ಹೋಗಿ ಕಂಪಲ್ಸರ ಆಗಿದೆ. ಅದಕ್ಕೆ ಕಾರಣ ಏನಂತ ನೋಡಬೇಕಾಗುತ್ತೆ, ರಾಜಕಾಲುವೆಗಳ ಒತ್ತುವರಿ. ಆಮೇಲೆ 2 ಕರೆಗೆ ಎಲ್ಲಿ ಕನೆಕ್ಷನ್ ಆಗಬೇಕಲ್ಲ ಲೇಕ್ಸ್ಗೆ, ಅದು ಕನೆಕ್ಷನ್ ಆಗಲ್ಲ. ಮಳೆ ಬಂದಾಗ ನೀರು ಎಲ್ಲಿರಬೇಕು? ಮಳೆ ಬಂದಾಗ ಕೆರೆಯಲ್ಲಿ ತುಂಬ್ಕೋಬೇಕು, ಎಕ್ಸ್ಟ್ರಾ ನೀರು ಇನ್ನೊಂದು ಕೆರೆಗೆ ಹೋಗ್ಬೇಕು, ಆ ಕೆರೆಯಿಂದ ಇನ್ನೊಂದು ಕೆರೆಗೆ ಹೋದರೆ ಏನು ತೊಂದರೆ ಆಗಲ್ಲ. ಬಟ್ ಏನಾಗಿದೆ, ಇವರಿಗೆ ಹಣದಾಹ, ಲ್ಯಾಂಡ್ ಮಾಫಿಯಾ, ವಾಟರ್ ಮಾಫಿಯಾ, ಎಲ್ಲ ಮಾಫಿಯಾಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ರಾಜಕಾರಣಿಗಳೇ ಕಾರಣ. ಅವರು ನಾವು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ, ಯಾರು ಕಂಪ್ಲೇಂಟ್ ಕೊಡ್ತಾರಲ್ಲ ಆ ಪ್ರಜೆಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಈಗ ನನ್ನ ಕೇಸು ಅಷ್ಟೇ. ನಾವು ರಾಜಕಾಲುವೆ ಕನೆಕ್ಟ್ ಆಗಬೇಕು ಅಂದ ತಕ್ಷಣ ನಮ್ಮೆಲ್ಲನೂ ಟಾರ್ಗೆಟ್ ಮಾಡಿದ್ದಾರೆ. ಎಷ್ಟೊಂದು ಸಂಸ್ಥೆಗಳನ್ನ ಮುಚ್ಚಿಸಿದ್ದಾರೆ, ಅವ್ರು ಬ್ಯಾನರ್ಸ್ಗಳು ಹಾಕಿಸ್ತಾರೆ. ನನಗೂ ಆಗಿದೆ. ಈಗಲೂ ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಮಾತಾಡ್ಸಿದ್ರೆ ಇನ್ನೊಂದೆರಡು ಕೇಸ್ ಹಾಕಿಸ್ತೀವಿ ಅಂತಾರೆ, ಅಟ್ರಾಸಿಟಿ ಕೇಸ್ ಹಾಕಿಸ್ತೀವಿ ಅಂತಾರೆ. ನೀವು ಮನೇಲೇ ಕೂತ್ಕೊಳ್ಳಿ, ನೀರು ಕೇಳಬೇಡಿ ಅಂತ ಹೇಳ್ತಾರೆ, ಬೆದರಿಕೆ ಮಾಡ್ತಾರೆ. ನಾವೇನು ಕೇಳ್ತಾ ಇದ್ದೀವಿ, ಮಳೆ ಬಂದಾಗ ಕೆರೆಗೆ ನೀರು ತುಂಬಬೇಕು, ಬೇಸಿಗೆಗಾಲದಲ್ಲಿ ಆ ನೀರು ಯೂಸ್ ಮಾಡ್ಕೋಬೇಕು. ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಕೆರೆನೇ ಒಣಗಿಬಿಟ್ರೆ, ಈಗ ನಮ್ಮ ಕೆರೆ ಬಂದು ನೋಡಿ, ನಮ್ಮದು ವಿಭೂತಿಪುರ ಕೆರೆ ಇದೆ, ಅಲ್ಲಿಂದ ನಕ್ಕುಂದಿ ಕೆರೆ ಇದೆ. ಎರಡಕ್ಕೂ ಜಾಯಿನ್ ಮಾಡಿದ್ರೆ ವಿಭೂತಿಪುರ 45 ಎಕರೆ, ನಕ್ಕುಂದಿ 140 ಎಕರೆ. ಅವೆರಡನ್ನ ಜಾಯಿನ್ ಮಾಡಿದ್ರೆ ಸುತ್ತಮುತ್ತ ಇರೋ ಲಕ್ಷಾಂತರ ಜನರಿಗೆ ವಾಟರ್ ಪ್ರಾಬ್ಲಮ್ ಆಗಲ್ಲ. ಬಟ್ ಅಲ್ಲೇನಾಗಿದೆ, ನಾವು CV ರಾಮನ್ ನಗರ ಆಗಲಿ, ಮಹದೇವಪುರ ಆಗಲಿ, ಬರೀ ಟ್ಯಾಂಕರ್ ಮಾಫಿಯಾ. ಒಂದು ಟ್ಯಾಂಕರಿಗೆ 2,000 ರೂಪಾಯಿ ಆಗಿದೆ. ಲಾಸ್ಟ್ ಟೈಮ್ ನಾವು ಇದೇ ಚಾನಲಲ್ಲಿ ಕೂತ್ಕೊಂಡು ಟ್ಯಾಂಕರ್ ಮಾಫಿಯಾ ಬಗ್ಗೆ ಮಾತಾಡಿದಾಗ DK ಶಿವಕುಮಾರ್ ಅವರು ಕಾವೇರಿ ಆನ್ ವೀಲ್ಸ್ ಅಂತ ಬಿಟ್ಟರು. ಅದು ಸ್ವಲ್ಪ ಮಟ್ಟಿಗೆ ಉಪಯೋಗ ಆಗಿದೆ, ಯಾಕೆಂದರೆ ಸ್ವಲ್ಪ ನೀರು ವಾಟರ್ ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇವಾಗ ಏನಾಗಿದೆ, ಈಗ ಅಟ್ ಪ್ರೆಸೆಂಟು ವಾಟ್ರ್ ಇಶ್ಯೂಸ್ ಏನು ಇಲ್ಲ. ನೀರಂತೂ ಕರೆಕ್ಟಾಗಿ BWC ಬಿಡ್ತಾ ಇದ್ದಾರೆ. ಟ್ಯಾಂಕರ್ ಮಾಫಿಯಾಗೆ ಸ್ವಲ್ಪ ಕಡಿವಾಣ ಬಿದ್ದಿದೆ, ಅದು ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ ಅಂತ ಇಲ್ಲ. ಬಟ್ ಇದಕ್ಕೆಲ್ಲ ಕಾರಣ ಏನಂದರೆ, ರಾಜಕಾಲುವೆ ಒತ್ತುವರಿ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಬೇಕು. ಅದು ತೆರವು ಮಾಡಲಿಲ್ಲ ಅಂದರೆ ಕೆರೆಗಳು, ಯಾವ ಕೆರೆಗಳು ತುಂಬಲ್ಲ. ಮಳೆ ನೀರು ಊರೊಳಗಡೆ ನುಗ್ಗುತ್ತೆ, ರೋಡಲ್ಲಿ ನುಗ್ಗುತ್ತೆ, ಅಂಡರ್ ಪಾಸಲ್ಲಿ ನುಗ್ಗುತ್ತೆ. ಅದು ಕೆರೆಗೆ ಹೋಗಬೇಕು. ಆಮೇಲೆ ಯಾವುದು ವೈಜ್ಞಾನಿಕವಾಗಿಲ್ಲ. ಈಗ ಬೇಸಿಗೆಯಲ್ಲಿ ಎಲ್ಲ ಕಾಲುವೆಗಳು ಹೂಳೆತ್ತಬೇಕು. ಎಷ್ಟು ಕಾಲುವೆಗಳು ಹೂಳೆತ್ತಿದ್ದಾರೆ ನೋಡಿ, ಎಲ್ಲೂ ಹೂಳೆತ್ತಿಲ್ಲ. ಹೂಳೆತ್ಬಿಟ್ಟು ಮಳೆ ನೀರು ಕೆರೆಗೆ ಹೋಗಬೇಕು, ಆ ಥರ ಮಾಡಬೇಕಾಗತ್ತೆ. ಇದು ಯಾವುದು ಕೆಲಸ ಮಾಡಿಲ್ಲ. ನಮ್ಮ ಇಲ್ಲೆಲ್ಲ ನೀರು ಎಕ್ಸ್ಟ್ರಾ ತುಂಬಿದರೆ ತಾನೇ ನಮ್ಮ ಬೆಂಗಳೂರಿಗೆ ನೀರು ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಆ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆಲ್ಲ ಏನಂದರೆ ವಾಟ್ರ್ ಮಾಫಿಯಾದವ್ರನ್ನೇ ಬೆಳೆಸ್ಬೇಕಾಗತ್ತೆ. ಆಮೇಲೆ ಇನ್ನೂ ಒಂದು ನಿಜ ನಗ್ನ ಸತ್ಯ ಅಂತ ಏನಂದರೆ, ಟ್ಯಾಂಕರ್ಗಳು ಯಾರು ನಡೆಸ್ತಾ ಇದ್ದಾರಲ್ಲ ಎಲ್ಲ ಪೊಲಿಟಿಷಿಯನ್ಸ್. ನಾನು ಗ್ಯಾರಂಟಿ ಹೇಳ್ತೀನಿ, ವಾಟರ್ ಟ್ಯಾಂಕರ್ ಮಾಫಿಯಾ ಎಲ್ಲ ಪೊಲಿಟಿಷಿಯನ್ಸೇ, ಇಲ್ಲಾಂದರೆ ಪೊಲಿಟಿಕಲ್ ಅವ್ರ ಜೊತೆ ಇರೋ ಚೇಲಾಗಳೇ. ಅದು ಆ್ಯಕ್ಚುಲಿ ಪರ್ಮಿಷನ್ ತೊಗೋಬೇಕಾಗುತ್ತೆ. ಬೋರ್ವೆಲ್ ತೆಗಿಬೇಕಾದ್ರೆ ರಸ್ತೆಯಲ್ಲಿ ಟ್ಯಾಕ್ಟರ್ಗಳು ಯೂಸ್ ಮಾಡಬಾರ್ದು. ಇನ್ನೂ ಒಂದು ರೂಲ್ಸ್ ಇದೆ, ಬೆಂಗಳೂರಲ್ಲಿ ಟ್ಯಾಕ್ಟರ್ಗಳು ಓಡಾಡಬಾರ್ದು ಅಂತ ಇದೆ ರೂಲ್ಸ್. ಬಟ್ ಎಷ್ಟು ಟ್ಯಾಕ್ಟರ್ಗಳು ಓಡಾಡ್ತಾ ಇದೆ. ಆಮೇಲೆ ಅದು ಒಂದು ಟ್ಯಾಂಕರು 1500 ಕಡಿಮೆ ಯಾರೂ ಮಾಡಲ್ಲ. ಏನೋ ನಮಗೆ ಗೊತ್ತಿದ್ದಾರೆ ಅಂದರೆ ಒಂದು 200 ರೂಪಾಯಿ ಕಡಿಮೆ ಕೊಡ್ತೀವಕ್ಕ, 1200 ಅಂತಾರೆ. 1200 ಹೇಗೆ ತೊಗೊಳಕ್ಕಾಗತ್ತೆ ನೀರು? ನಾವು BWC ಅವರಿಗೆ ಆಗ್ರಹ ಮಾಡಿದ್ವಿ, ಸರ್ ನೀವು ಒಂದಿನ ನೀರು ಬಿಡ್ತೀರಾ, ಈಗ ಫಸ್ಟ್ ಏನು ಮಾಡಿದ್ರು, 100 ರೂಪಾಯಿಗೂ ನೀರು ಕೊಡ್ತೀವಿ ಅಂತ ಹೇಳಿದರು. ಯಾವುದು ಕಾವೇರಿ ಆನ್ ವೀಲ್ಸ್ ಮಾಡಿದಾಗ 100 ರೂಪಾಯಿಗೂ ನೀರು ಕೊಡ್ತೀವಿ, ಅದು 1000 ಲೀಟರ್ಸ್ಗೆ ಎಮರ್ಜೆನ್ಸಿಗೆ. ಒಂದು ಬ್ಯಾಚುಲರ್ಸ್ ಇರ್ತಾರೆ, ಸಣ್ಣವ್ರು ಇರ್ತಾರೆ, ಅವ್ರಿಗೆ ಬೇಕಾಗುತ್ತೆ ನೀರು, ಸಾಕು ಅಷ್ಟೇ ನೀರು. ಆಮೇಲೆ ಇಲ್ಲ ಅಂದರೆ ನೆಕ್ಸ್ಟು 300 ರೂಪಾಯಿ, ನೆಕ್ಸ್ಟು 800 ರೂಪಾಯಿ, 1000 ರೂಪಾಯಿ. ಈಗೇನಾಗಿದೆ, ಎಲ್ಲ ಸ್ಲ್ಯಾಬ್ಸು ತೆಗೆದುಬಿಟ್ಟಿದ್ದಾರೆ. ಓನ್ಲಿ 1200 ರೂಪಾಯಿ ಮಾತ್ರ ಇರೋದು.
BWSSBನಲ್ಲಿ. ನಮಗೆ ಒಂದೇ ಒಂದು ಸ್ವಲ್ಪ ನೀರು ಬೇಕಾದರೂ ತೊಗೊಳತ್ತೇ ಇಲ್ಲ. ಇದು ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಇದನ್ನು ಸರಿಯಾಗಬೇಕು. ನಾವೇನು ಆಗ್ರಹ ಮಾಡೋದಂದರೆ ಕೆರೆ ಉಳಿಸ್ಬೇಕು, ರಾಜಕಾಲುವೆಗಳನ್ನ ಕರೆಕ್ಟ್ ಮಾಡಲೇಬೇಕಾಗತ್ತೆ. ಆ ಟೆನ್ನಿ ಕಾಸ್ಟ್ ಇವರು ಇದು ಸರ್ಕಾರಕ್ಕೆ ಮಾತ್ರ ಸಾಧ್ಯ. ನಾವು ಎಷ್ಟೇ ಸಾಮಾಜಿಕ ಹೋರಾಟಗಾರರು ಯಾವುದೇ ಸಂಸ್ಥೆಯಿಂದ ಹೋರಾಟ ಮಾಡಿದ್ರೂ ನಮಗೆ ಶಕ್ತಿ ಸಾಲಲ್ಲ. ನಮ್ಮನ್ನು ಏನಾದರೂ ಮಾಡಿ ತುಳಿತಾರೆ. ಅದಕ್ಕೆ ಸರ್ಕಾರ, ಮಾಧ್ಯಮಗಳು ಕಂಟಿನ್ಯೂಸ್ ಆಗಿ ಸಹಕಾರ ಕೊಟ್ಟರೆ ಖಂಡಿತ ಈ ಥರ ವಾಟರ್ ಕ್ರೈಸಿಸ್ ಆಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೌಶಿಕ್ ಸರ್, ಈಗ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಅಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಬೇಸಿಗೆ ಆರಂಭ ಆಯಿತು ಅಂದರೆ ಸಾಕು, ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ನೀರು ತರುವಂಥ ಪರಿಸ್ಥಿತಿ ಕುಡಿಯೋದಕ್ಕೆ. ಪ್ರತಿ ವರ್ಷ ಕೂಡ ಅಲ್ಲಿ ಸಮಸ್ಯೆ. ಅಲ್ಲಿ ಸಾಕಷ್ಟು ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಬಟ್ ಯಾಕೆ ಜನರ ಪರವಾಗಿ ಕೆಲಸ ಮಾಡಲ್ಲ ಈ ಜನಪ್ರತಿನಿಧಿಗಳು ಅಂತ? ನೋಡಿ, ಉತ್ತರ ಕರ್ನಾಟಕದಲ್ಲಿ ಸುಮಾರು ವರ್ಷದಿಂದ ಈ ಪ್ರಾಬ್ಲಮ್ ಇದೆ. ಮತ್ತು ಆ ಪ್ರಾಬ್ಲಮ್ಗೆ ಸ್ವಲ್ಪ ಮಟ್ಟಿಗೆ ಜನ ಹೊಂದ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ಅದು ಅನಿವಾರ್ಯತೆ ಇದೆ. ಆದರೆ ಏನು ಮಾಡಬೇಕಂತಂದರೆ, ಅದೇ ನಾನು ಹೇಳಿದ್ನಲ್ಲ, ಕೆಲವು ಬೆಳೆನ ಮಾರ್ಪಾಡು ಮಾಡ್ಕೋಬೇಕು ಅವರು. ಸಮ್ಮರ್ಗೂ ಮುಂಚೆನೇ ಕ್ರಾಪ್ಸ್ ಬರುತ್ತೆ, ಈ ನೀರು ಚೆನ್ನಾಗಿ ಎಳ್ಕೊಳ್ಳೋ ಅಂಥ ಕ್ರಾಪ್ಸ್. ಈಗ ಮೆಕ್ಕೆಜೋಳ ಆಗಿರ್ಬೋದು, ಇಲ್ಲ ಬ್ಲ್ಯಾಕ್ ಸಾಯಿಲಲ್ಲಿ ತುಂಬ ಎಳ್ಕೊಳತ್ತಲ್ಲ ನೀರು, ಯಾವುದು ಎಳ್ಕೊಳುತ್ತೆ ಅದನ್ನು ಅವರು ಫೆಬ್ರವರಿ ಒಳಗಡೆ ಕಟಾವು ಮಾಡಿ ಇಟ್ಕೊಂಡ್ಬಿಟ್ರೆ, ಅಂದರೆ ಫೆಬ್ರವರಿ ನಂತರ ಯಾವುದನ್ನು ಇಟ್ಕೋಬಾರ್ದು. ಅಂದರೆ ಜನವರಿ ಒಳಗಡೆ ಮುಗಿಸ್ಕೊಂಡ್ಬಿಟ್ರೆ ಎರಡನೇ ಬೆಳೆಗೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ತುಂಬ ನೀರನ್ನ ಹೀರ್ಕೊಂಡು ಕೊಡುವಂಥ ಮೆಕ್ಕೆಜೋಳ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂಥವನ್ನೆಲ್ಲ ಕಡಿವಾಣ ಆಗ್ತಾ ಬರಬೇಕು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಅವರು ಒಡನಾಟ ಇಟ್ಕೊಂಡು ಅವ್ರಿಗೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ನೀರನ್ನ ಅವರು ಸಂಗ್ರಹಿಸ್ಕೋಬೋದು. ಎರಡನೇದು, ನೀರಿನ ಕೊಯ್ಲು ಇನ್ಯಾವ ರೀತಿ ಸಮರ್ಪಕವಾಗಿ ಮಾಡ್ಕೋಬೇಕು. ಆ ಟೈಮ್ನಲ್ಲಿ ಆ ಊರಿನ ಮುಖಂಡರು ಮುಂದಾಳತ್ವದಲ್ಲಿ ವಹಿಸ್ಕೊಂಡು ಜನಪ್ರತಿನಿಧಿಗಳ ಜೊತೆ ಒಡನಾಟ ಇಟ್ಕೊಂಡು ಕೆಲಸಗಳು ಮಾಡಬೇಕಾಗತ್ತೆ. ನಾವು ಎಲ್ಲಂದರಲ್ಲಿ ನಮಗೆ ಥ್ರೂಔಟ್ ಬ್ಯಾಂಗ್ಳೂರು ಕನೆಕ್ಟ್ ಆಗಬೇಕು, ಕರ್ನಾಟಕ ಕನೆಕ್ಟ್ ಆಗಬೇಕು, ಇಂಡಿಯಾ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡು ಎಲ್ಲ ಕಡೆ ನಾವು ಕಾಂಕ್ರೀಟೀಕರಣನೇ ಮಾಡ್ತಾ ಹೋದರೆ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಬೀದಿನಲ್ಲೂ ನಾವು ರಸ್ತೆ ಡಾಂಬರೀಕರಣ ಎಲ್ಲ ಮಾಡ್ತಾ ಬಂದರೆ ಅಲ್ಲಿರ್ತಕ್ಕಂಥ ರಾಜಕಾಲುವೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ನೀರು ಮಳೆಗಾಲದಲ್ಲಿ ಇಲ್ಲ ಅಂತಂದರೆ ನೀರು ಬಂದಾಗ ಕೆರೆಗೆ ಹೋಗಿ ಹರಿಯೋ ಅಂಥ ಜಾಗಗಳಲ್ಲಿ ನಾವು ನಮಗೆ ಗೊತ್ತಿಲ್ಲದೆ, ಅಂದರೆ ಎಲ್ಲರೂ ತಿಳಿದು ಮಾಡತಕ್ಕಂಥದ್ದಲ್ಲ, ಆ ಕಡೆ ಮುಗ್ಧ ಜನರು ಇರ್ತಾರೆ, ಬಟ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆ ನಾವು ಸರಿಯಾದ ಒಂದು ಮಾರ್ಗದರ್ಶನ ಅಂತ ಕೊಟ್ಟರೆ ಆ ಸಮಸ್ಯೆ ತಂತಾನೇ ಸರಿ ಹೋಗುತ್ತೆ. ಯಾಕಂದರೆ ಪರಿಸರವನ್ನು ನಾವು ಉಳಿಸ್ಕೊಳ್ದೇ ಇರೋದು, ಮತ್ತು ನಾವು ಮನೆ ಕಟ್ಟೋ ಶೈಲಿ ಇದೆಯಲ್ಲ, ಅದು ನಾವು ಅದು ಸ್ಯಾಚುರೇಷನ್ ಲೆವೆಲ್ಗೆ ಬಂದಿದ್ದೀವಿ. ಮತ್ತು ಅದು ಹಂಚಿನ ಮನೆಗೆ ವಾಪಸ್ ರಿಪೀಟ್ ಆಗುತ್ತೆ. ಇದೇ ಥರ ಮುಂದುವರೆದ್ರೆ ನಾವು ಒಳಗಡೆ ಅಲ್ಲಿ ಮಲ್ಕೊಳ್ಳೋಕ್ಕಾಗೋದಿಲ್ಲ. ಕಾಂಕ್ರೀಟ್ ಮನೆಗಳಲ್ಲಿ ಈಗ ನೀರೇ ಇಲ್ಲ ಅಂತಂದರೆ, ವಿದ್ಯುತ್ ತೊಂದರೆ ಆಯಿತು ಅಂತಂದರೆ ಬೇಸಿಗೆನಲ್ಲಿ ಮೇಲ್ಗಡೆ ಕಾದಾಗ ಒಳಗಡೆ ನಮಗೆ ಉಸಿರು ಕಟ್ಟೋಂಥ ವಾತಾವರಣ ಇರುತ್ತೆ. ಸೊ ಆದಷ್ಟು ಬೇಗ ಜನ ಮರಳಿ ಹಂಚಿನ ಮನೆ ಮತ್ತು ಹುಲ್ಲಿನ ಮನೆಗೆ ವಾಪಸ್ ಬರ್ತಾರೆ. ಸೊ ಆದಷ್ಟು ಬೇಗ ಬಂದರೂ ನಾವು ಒಂದಷ್ಟು ಮುಂದಾಲೋಚನೆ ಇಲ್ಲ ಅಂತ ಅನ್ಸುತ್ತೆ ನಮಗೆ. ಅಂದರೆ ಒಬ್ಬ ಮಾಡಿದ್ದನ್ನು ಇನ್ನೊಬ್ಬ ಅದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಹಾಳು ಮಾಡ್ಕೋತಾ ಇರೋದು. ಇದು ರಾಜಕಾರಣಿಗಳಾಗಿರಲಿ, ಗೌರ್ಮೆಂಟ್ ಆಗಲಿ ಮಾಡ್ತಾ ಇರೋದಲ್ಲ, ಸ್ವಯಂಕೃತ ಅಪರಾಧ. ಸೊ ಒಬ್ಬ ಈ 4 ಅಂತಸ್ತಿನ ಮನೆ ಕಟ್ದ, ಅವನ ಹತ್ರ ದುಡ್ಡಿದೆ, ನಾನು 5ನೇದು ಹಾಕ್ತೀನಿ, ಇನ್ನೊಬ್ಬ 6ನೇದು ಹಾಕ್ತೀನಿ, ನಾನು ಸೆಲ್ಲಾರಲ್ಲಿ ನೀರು ಹೋಗೋಗ್ಬಿಡದೆ ಕಾರ್ ಪಾರ್ಕಿಂಗ್ ಇಡ್ತೀನಿ. ಗೌರ್ಮೆಂಟ್ ಪರ್ಮಿಷನ್ನೇ ಕೊಟ್ಟಿಲ್ಲ ಮಾಡಿದ್ರೆ ಅದಾಗಲ್ಲ ಸರ್. ಅವರು 2 ಫ್ಲೋರ್ ಕಟ್ಟಬೇಕಂದ್ರೆ 2 ಫ್ಲೋರ್ ಕಟ್ತಾರೆ. ಈ ಗೋವಾದಲ್ಲಾಗಲಿ ಮೈಸೂರಲ್ಲಾಗಲಿ ನೋಡಿ ಸರ್, ಅಲ್ಲೋ ಇಲ್ಲ ಈ ಥರ. ಸೆಲ್ಲಾರಲ್ಲೂ ಕಾರ್ ಪಾರ್ಕಿಂಗ್ ಮಾಡ್ತಾರೆ, ಬೇಕಾದ್ರೆ ಟಾಪ್ ಫ್ಲೋರಲ್ಲೂ ಕಾರ್ ಪಾರ್ಕಿಂಗ್ ಜಾಗ ಇಟ್ಕೋತಾರೆ. ನೀರಿಗೆ ಜಾಗನೇ ಇಲ್ಲ. ನೀರಿಗೆ ಕವಡೆ ಕಾಸಿನ ಕಿಮ್ಮತ್ತು ಇರೋದಿಲ್ಲ. ಸಮಸ್ಯೆ ಬರೋದು ಸಮ್ಮರ್ನಲ್ಲಿ. ಅದು ಒಂದು ಡ್ರಾಪ್ ನೀರಿಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಜನ ಲೆಕ್ಕ ಹಾಕ್ತಾರೆ. ಅದು ಬೀಳ್ತಾ ಇರುವಾಗ ಶೇಖರಣೆ ಮಾಡಬೇಕು ಅನ್ನೋದು ಪರಿಜ್ಞಾನನೇ ಇರೋದಿಲ್ಲ. 3ನೇ ಯುದ್ಧ ಏನಾರು ಆದರೆ ಅದು ಅಲ್ಲಿ ಹಾರ್ಮೋಜಲ್ಲಿ ನಡೀತಾ ಇದೆಯಲ್ಲ, ಆ ಜಲಸಂಧಿ ಯಾವುದು ಡೀಸೆಲ್ಗೆ, ಪೆಟ್ರೋಲ್ಗೆ, LPGಗೆ ಅದಕ್ಕೆ ಆಗೋದಿಲ್ಲ. ವಾಟ್ರಿಗೋಸ್ಕರನೇ 3ನೇ ಯುದ್ಧ ಆಗೋದು. ಬೇಕಾದ್ರೆ ಬರೆದು ಇಟ್ಕೊಳ್ಳಿ, ವಾಟ್ರಿಗೋಸ್ಕರನೇ ನಡೆಯುತ್ತೆ. ನಮ್ಮಲ್ಲೇ ನಾವು ಎಷ್ಟೋ ರಾಜ್ಯಗಳಲ್ಲೇ ತಕರಾರಿದೆ. ಗೋವಾಯಿಂದ ನಮಗೆ ಆ ನೀರು ಬರಲ್ಲ, ಮಹಾನದಿ ಇದು ಬರಲ್ಲ, ಇಲ್ಲಿ ನಾವು ಕಾವೇರಿ, ತಮಿಳ್ನಾಡು ಗಲಾಟೆ, ಇಲ್ಲಿಲ್ಲೇ ನಮ್ಮಲ್ಲೇ ಗಲಾಟೆಗಳಿದೆ. ಬೇರೆ ಕಡೆ ಬೇರೆ ದೇಶದಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಅಂತಂದರೆ, ದುಬೈನಲ್ಲಿ ನೀರನ್ನ ಅವರು ಕನ್ವರ್ಟ್ ಮಾಡಿ ಕುಡಿತಾರೆ. ಸಮುದ್ರದ ನೀರನ್ನ ಸ್ಯಾಚುರೇಷನ್ ಇದು ಮಾಡಿಬಿಟ್ಟು ಸಲೈನ್ ವಾಟರ್ ತೆಗೆದುಬಿಟ್ಟು ದೇ ಯೂಸ್ ಇಟ್. ಅದಕ್ಕೇ ಬಾಂಬ್ ಬಿತ್ತು. ಅಲ್ಲಿ ಬಾಂಬ್ ಬಿದ್ದರೆ ಅದೇನಾರು ಡ್ಯಾಮೇಜ್ ಆಯಿತು ಅಂದರೆ ಎಂಟೈರ್ ದುಬೈಲಿ ನೀರಿರಲ್ಲ.
ನೀರಿಗೆ ಅಂತ ಎಲ್ಲಿಗೆ ಹೋಗಬೇಕು? ಸಮುದ್ರದ ನೀರು ನಾವು ಕುಡಿಯೋಕ್ಕಾಗೋದಿಲ್ಲ. ಒಳ್ಳೆ ನೀರನ್ನ ನಾವು ಉಳಿಸ್ಕೋತಾ ಇಲ್ಲ. ಬೇರೆ ದೇಶನ ಸುತ್ಕೊಂಡ್ಬಂದರೆ ನಮ್ಮಲ್ಲಿ ಗೊತ್ತಾಗುತ್ತೆ ನೀರಿಗೆ ಏನೇನು ಮಹತ್ವ ಇದೆ ಅಂತ. ಅಂದರೆ ನೀರಿಗಾಗಿ ಯುದ್ಧ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ನಮ್ಮಲ್ಲಿ KRS ಒಂದೇ. ಇಷ್ಟು ಜನಕ್ಕೆ ನಮ್ಮಲ್ಲಿ ಬೆಂಗಳೂರು ಏನಾಯಿತು ಅಂತಂದರೆ, ಬೆಂಗಳೂರು ಇಸ್ ದ ಸೇಫೆಸ್ಟ್ ಪ್ಲೇಸ್ ಅಂತ ಅದೊಂಥರ ಬ್ರ್ಯಾಂಡ್ ಆಗಿ ಎಲ್ಲ ನಮ್ಮ ಇಡೀ ಭಾರತ ದೇಶ ಬೆಂಗಳೂರಿನಲ್ಲಿದೆ. ನಾವು ಅಷ್ಟು ಜನಕ್ಕೂ ನೀರು ಕುಡಿಯೋದನ್ನು ಪೂರೈಸಬೇಕು. ಮನೆ 4 ಕಾರಿದೆ, ಅದನ್ನು ತೊಳಸ್ಬೇಕು. ನಮ್ಮಲ್ಲಿ ಅಷ್ಟು ಬಸ್ಗಳಿದೆ, ಅದು ತೊಳಿಬೇಕು. KSRTCನಲ್ಲಿ ಧರ್ಮಮುದಿ ಕೆರೆ ಇತ್ತು, ಅದನ್ನು ಮುಚ್ಚಾಕಿ ದೊಡ್ಡ ಡಿಪೋ ಮಾಡಿದ್ವಿ. ಧರ್ಮಮುದಿ ಕೆರೆ ಇತ್ತು, ಇಲ್ಲಿ ಚೆನ್ನಮ್ಮ ಕೆರೆ ಹಚ್ಚಿ ಬಸ್ ಡಿಪೋ ಆಯಿತು. ಎಲ್ಲೆಲ್ಲಿ ಒಳ್ಳೊಳ್ಳೆ ಕೆರೆಗಳಿತ್ತು ಬೆಂಗಳೂರು ಒಳಗಡೆ ಇದ್ದಿದ್ದು ಕೆರೆ, ಅದಷ್ಟನ್ನು ನಾವು ನಿರ್ನಾಮ ಮಾಡಿದ್ವಿ. ಯಾಕೆಂದರೆ ನಾವು ಮನೆ ಕಟ್ಟೋದಕ್ಕೆ ಡೆಬ್ರಿಸ್ ಎಲ್ಲಿ ತೊಗೊಂಡೋಗಿ ಹಾಕಬೇಕು, ಮನೆ ಡೆಮಾಲಿಷ್ ಮಾಡಿದ್ವಿ. ಮತ್ತು ಇನ್ನೊಂದು ಸ್ವಲ್ಪ ವೈಭವೀಕರಣವಾಗಿ ಕಟ್ಟಬೇಕಲ್ಲ, ಅಲ್ಲಿರೋ ಡೆಬ್ರಿಸ್ನ ತೊಗೊಂಡೋಗಿ ರಾಜಕಾಲುವೆಗೆ ಹಾಕು, ರಾಜಕಾಲುವೆ ಮುಚ್ಚು. RR ನಗರದಲ್ಲಿ ಒಳ್ಳೆ ರಾಜಕಾಲುವೆ ಇತ್ತು, ದೊಡ್ಡ VIPಗಳು ಆ ರೋಡಲ್ಲಿದ್ದಾರೆ. ತೆಗಿತೀವಿ. ಈಗ ಮಳೆ ಫ್ಲಡ್ ಆಯಿತು ಅಂತಂದರೆ ಅದು ಉಸಿರು ಬರುತ್ತೆ, ಮಳೆ ನಿಂತ ಮೇಲೆ ಹಂಗೆ ಅದು ಮರ್ತೋಗ್ತದೆ. ನೋಟಿಸ್ ಬರುತ್ತೆ ಅವ್ರಿಗೆ, ಒಂದು 4 ನೋಟಿಸ್ ವರ್ಷ ಬರುತ್ತಷ್ಟೇ. ಮಳೆ ನಿಂತ ಮೇಲೆ ಅದು ಹೋಯ್ತು. ಮಳೆ ಇದ್ದಾಗ ರಾಜಕಾಲುವೆ ಜ್ಞಾಪಕ ಬರುತ್ತೆ, ರಾಜಕಾಲುವೆ ತೆರವುಗೊಳಿಸ್ಬೇಕಿತ್ತು ಅಂತ. ಯಾಕೆ ಸಮ್ಮರಲ್ಲಿ ಅದು ಯಾಕೆ ಜ್ಞಾಪಕ ಬರೋಲ್ಲ? ನಮಗೆ ಬೇಸಿಗೆ ಇದೆ, ನೀರು ಬೇಕು ಅನ್ನೋದಕ್ಕೆ ಅದು ರಾಜಕಾಲುವೆ ನೆನಪೇ ಬರೋಲ್ಲ. ರಾಜಕಾಲುವೆ ನೆನಪು ಬರೋದು ಯಾವಾಗ ಅಂದರೆ 4 ಬೋಟು ರೋಡಲ್ಲಿ ಇಳಿದಾಗ. ಆ ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ, ಈ ಕಾವೇರಿ ಜಂಕ್ಷನ್ನಲ್ಲಿ 4 CRPF ಅವರು ಯಾರೋ ಒಂದು 4-5 ಜನ ಬಂದು ರಕ್ಷಣೆ ಮಾಡ್ತಾರೆ, ಒಂದಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ. ಆ ಟೈಮಲ್ಲಿ ಮಾತ್ರ ರಾಜಕಾಲುವೆ ಬರುತ್ತೆ ಜ್ಞಾಪಕಕ್ಕೆ. ಸಮ್ಮರಲ್ಲಿ ರಾಜಕಾಲುವೆ ಇದ್ದಿದ್ರೆ ಕೆರೆ ತುಂಬ್ತಿತ್ತು ಅನ್ನೋದು ಯಾರಿಗೂ ಜ್ಞಾಪಕ ಬರೋಲ್ಲ. ರಾಜಕೀಯ ನಾಯಕರಿಗೂ ಜ್ಞಾಪಕ ಬರೋಲ್ಲ, ಸುತ್ತಮುತ್ತಲು ಜನ ಇರೋರಿಗೂ ಜ್ಞಾಪಕ ಬರೋಲ್ಲ. ಸತ್ಯವಾಣಿ ಮೇಡಮ್, ಈಗ ಪ್ರಮುಖವಾಗಿ ಈ ನಗರೀಕರಣ ಅಭಿವೃದ್ಧಿ ಅದೇ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಅತಿ ಹೆಚ್ಚು ತಾಪಮಾನ ಆಗೋದು, ಬೇಸಿಗೆ ಆಗೋದು. ಸರ್, ನಗರೀಕರಣ ಒಂದು ಕಾರಣ, ಬಟ್ ಅಸಮರ್ಪಕವಾಗಿ ಸರ್ಕಾರಗಳು ನಡ್ಕೊತಿರೋದು ಮತ್ತೊಂದು ಕಾರಣ. ಈಗ ನಗರೀಕರಣ ಅಂದರೆ ಬೆಂಗಳೂರಲ್ಲಿ ಮಾತ್ರ ನಾವು ನಗರೀಕರಣದ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಏಕೆಂದರೆ ನಮಗೆ ಫಸ್ಟ್ ಎಲ್ಲ 120-130ಗೆಲ್ಲ ನೀರು ಸಿಗ್ತಾಯಿತ್ತು. ಸಿಟಿನಲ್ಲೆಲ್ಲ ವಾಟರ್ ಇಶ್ಯೂಸೇ ಇರಲಿಲ್ಲ. ಈ ಥರ ನಾವು ನೀರು ಬಗ್ಗೆ ಬಸವನಗುಡಿ, ಮಲ್ಲೇಶ್ವರಂ ಅಂಥ ಕಡೆಗೆ ನಾವು ಕೇಳಿರಲಿಲ್ಲ. ಆಮೇಲೆ ಕೆಲವೊಂದು ಈಗ ಅಲ್ಲಿ ಕಲ್ಲಲ್ಲೇ ನೀರು ಸಿಗ್ತಾಯಿತ್ತು, ಒಂದು 150 ಅಡಿಗೆ ಸಿಗ್ತಾಯಿತ್ತು. ನಮ್ಮ ಏರಿಯಾದಲ್ಲೆಲ್ಲ 150-200, ನಮ್ಮವ್ರಿಗೆಲ್ಲ ಅಷ್ಟೇ 150-200ಗೆ ಸಿಕ್ಕಿತ್ತು. ಆದರೆ ಈಗ 1500-1600 ತನಕ ಹೋಗಬೇಕಾಗಿದೆ. ಪರಿಸ್ಥಿತಿ ಆ ತರಲಿಕ್ಕೆ ಕಾರಣ ಏನಂದರೆ ಅತಿಯಾದ ನಗರೀಕರಣ. ಆಮೇಲೆ ಸರ್ಕಾರದಲ್ಲಿ ಏನು ಕಂಟ್ರೋಲ್ ಇರೋಲ್ಲ. ಯಾರಿಗಾದರೂ ದುಡ್ಡು ಕಟ್ಟಿದ್ರೆ ಅಪ್ರೂವಲ್ ತೊಗೊಳ್ಳೋದೇ 3 ಫ್ಲೋರು, ಅವನು 10 ಫ್ಲೋರ್ ಕಟ್ಟಿದ್ರು ಪ್ರಾಬ್ಲಮ್ ಇಲ್ಲ. ಅಪಾರ್ಟ್ಮೆಂಟ್ಗಳು, ಇಲ್ಲಿಗಲ್ ಅಪಾರ್ಟ್ಮೆಂಟ್ಸ್ ತುಂಬ ಜಾಸ್ತಿ ಬರ್ತಾ ಇದೆ. ಕಾಲುವೆಗಳ ಮೇಲೆ ಕಟ್ತಾರೆ, ಕೆರೆಗಳು ಒಳಗಡೆ ಕಟ್ಕೊತಾರೆ. ಅದಕ್ಕೇನು ಕಂಟ್ರೋಲ್ ಇಲ್ಲ. ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೂ ಏನೂ ಒಂದು ರಕ್ಷಣೆ ಇರೋದಿಲ್ಲ. ಸೊ ಇದೆಲ್ಲ ಕಾರಣ ಆಗಿರೋದ್ರಿಂದ ಆಮೇಲೆ ಏನಾಗುತ್ತೆ, ಜನಗಳಿಗೆ ಭಯ. ಅವ್ರು ಸರ್ ಹೇಳ್ದಂಗೆ ವಲಸೆ ಬಂದಿರೋರು ಜಾಸ್ತಿ ಜನ. ಆ ಜಾಸ್ತಿ ಜನಕ್ಕೆ ಏನಾಗ್ಬಿಡುತ್ತೆ, ನಮ್ಗೆ ಯಾಕಪ್ಪ ಬೇಕು, ಅವ್ರಿಗೆ ಇಲ್ಲಿನ ರೂಲ್ಸು ರೆಗ್ಯುಲೇಷನ್ಸ್ ಗೊತ್ತಿರೋದಿಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ನಮ್ಗೆ ಯಾರು ಬರ್ತಾರೆ, ನಮಗೇನು ಅಂತ ಒಂದು ಸೆಲ್ಫಿಶ್ನೆಸ್ ಒಂದು ಜಾಸ್ತಿ ಆಗಿದೆ. ನಮ್ಮ ಮನೆಯಲ್ಲಿ ನಾವಿದ್ರೆ ಸಾಕು, ದುಡ್ಡಿರೋರಿಗೇನು, ನಮಗೆ ಆಲ್ಕಲೈನ್ ವಾಟರು ಕುಡಿಬೋದು. ಅವ್ರು 70 ರೂಪಾಯಿ 1 ಲೀಟ್ರ್ ಕುಡಿಯೋಷ್ಟು ಶಕ್ತಿ ಇರುತ್ತೆ. ಟ್ಯಾಂಕರಿಗೆ 2000 ಅಲ್ಲ 5000 ಆದರೂ ಕೊಟ್ಕೊಳ್ಳೋ ಶಕ್ತಿ ಇರುತ್ತೆ. ಕಾಮನ್ ಪೀಪಲ್ ಸಫರ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿರುತ್ತೆ ಸರ್ಕಾರ. ಈಗ ನೋಡಿ, ಅಲ್ಲಿ ಕಲಬುರಗಿ ಅಲ್ಲೆಲ್ಲ ನೋಡ್ತಾ ಇದ್ರೆ, ಚಾನಲಲ್ಲಿ ನೋಡ್ತಾ ಇದ್ರೆ, ನಾವು ಹೊಸಪೇಟೆಯಲ್ಲಿ ಬಳ್ಳಾರಿನಲ್ಲಿ ಇದ್ದವರು, ನಮಗೆ ಗೊತ್ತು ನೀರು ಕಷ್ಟ ಎಷ್ಟು ಅಂತ. ಸಮ್ಮರ್ ಬಂದರೆ 5-8 ಗಂಟೆ 9 ಗಂಟೆಗೆಲ್ಲ ಮುಚ್ಚೋಗ್ತಾ ಇತ್ತು. ಸ್ಕೂಲ್ಸು ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ರಸ್ತೆನಲ್ಲಿ ಏನೂ ಇರಲಿಲ್ಲ, ತಾರುಗಳೆಲ್ಲ ಕರಗ್ತಾ ಇತ್ತು. ಆ ಥರ ಪರಿಸ್ಥಿತಿ ಇದ್ದಾಗ ಸರ್ಕಾರ ಏನು ಮಾಡ್ತಾಯಿತ್ತು, ನೀರಿನ ಟ್ಯಾಂಕರ್ಗಳನ್ನ ಕೊಡೋದು, ಆಮೇಲೆ ಕುಡಿಯೋ ನೀರಿಗೆ ಅರವಟ್ಟಿಕೆಗಳು ಅಂತ ಹೇಳ್ತಾರಲ್ಲ, ಅದನ್ನು ಒದಗಿಸೋದು. ಈಗೇನೋ ಕೆಲವೆಲ್ಲ ಸಂಸ್ಥೆಗಳು ಅವರೆಲ್ಲ ಮಾಡ್ತಾರೆ, ಬಟ್ ಸರ್ಕಾರನೇ ಮಾಡಬೇಕಾಗುತ್ತೆ. ಇದನ್ನು ಕುಡಿಲಿಕ್ಕೆ ನೀರು ಕೊಡಬೇಕು. ಕುಡಿಲಿಕ್ಕೆ ನೀರು ಫಸ್ಟ್ ಪ್ರಿಯಾರಿಟಿ, ಅದು ಕೊಡಲೇಬೇಕಾಗುತ್ತೆ. ಈಗೇನಾಗಿದೆ, ಸಿಟಿನಲ್ಲಿ ನಮಗೆ 1000-2000 ಕೊಟ್ಟು ಟ್ಯಾಂಕರನ್ನು ತರಿಸ್ಕೊತೀವಿ. ಹಳ್ಳಿಗಳ ಪರಿಸ್ಥಿತಿ ಏನು? ಅವ್ರಿಗೆ ನದಿನಲ್ಲಿ ನೀರಿರಲ್ಲ, ಕೆರೆ ಒಣಗೋಗಿರುತ್ತೆ, ಬಾವಿ ನೋಡಿದ್ರೆ ಪಾತಾಳಕ್ಕೆ ಹೋಗಿರುತ್ತೆ. ನೀವು ಗಮನ ಹರಿಸಿ ಸರ್, ಅವ್ರು ಕಾಯ್ಕೊಂಡು ಕೂತಿರ್ತಾರೆ.
ಒಂದೇ ಒಂದು ಚಿಕ್ಕ ಒಂದು ಬಿಂದಿಗೆ ತೊಗೊಂಡು ಕಾಯ್ತಾ ಇರ್ತಾರೆ. ಒಂದು ಸ್ವಲ್ಪ ಮಧ್ಯರಾತ್ರಿ ನೀರು ಬಂದ್ರೂ ತುಂಬಿಸ್ಕೊತಾ ಇದ್ರು. ನಾವು ಚಿಕ್ಕನ್ನಲ್ಲಿ ಅದೇ ಮಾಡಿದ್ವಿ. ಏಕೆಂದರೆ ನಮ್ಮ ತಂದೆಯವರಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದಾಗ ಸರ್ಕಾರಿ ನೌಕರಿನಲ್ಲಿ ಆ ಥರ ಫೇಸ್ ಮಾಡಿದ್ದೀವಿ ನಾವು. ಆಮೇಲೆ ನೀರುಗಳು ಎಲ್ಲೋ ದೂರದಿಂದ ತೊಗೊಂಬರೋದು, ಆ ನೀರನ್ನೇ ರೀಸೈಕಲ್ ಮಾಡ್ಕೊಳ್ಳೋದು, ತುಂಬ ಅಂದರೆ ತುಂಬ ಕಷ್ಟವಾದ ಪರಿಸ್ಥಿತಿ ಇದೆ ಯುದ್ಧದಲ್ಲಿ. ಈಗ ನೋಡಿ, ಒಬ್ಬ ಮಹಿಳೆಯಾಗಿ ನಾನು ಏನು ಹೇಳ್ತೀನಿ, ಆ ರಸ್ತೆಯಲ್ಲಿ ಹೋದರೆ ಗ್ಯಾಸ್ ಇದೆಯಾ ಅಂತ ಕೇಳ್ತಾರೆ. ಯಾಕೆಂದರೆ ಗ್ಯಾಸಿನ ಸಮಸ್ಯೆ. ಅಡುಗೆ ಮಾಡಬೇಕಂದ್ರೆ ಗ್ಯಾಸ್ ಏನಾದರೂ ಸಿಕ್ಕಿದ್ರೆ ನೀರಿನ ಸಮಸ್ಯೆ, ಗ್ಯಾಸಿನ ಸಮಸ್ಯೆ, ನೀರಿನ ಸಮಸ್ಯೆ ಖಂಡಿತ ತುಂಬಾ ಕಷ್ಟ ಆಗಿದೆ. ಈಗ ಯಾರಿಗೆ ಕೇಳಿ ನೀರಿದೆಯಾ, ಗ್ಯಾಸ್ ಇದೆಯಾ, ಗ್ಯಾಸ್ ಸಿಕ್ಕಿದ್ರೂ ನೀರು ಸಿಕ್ಕಲ್ಲ, ಈ ಥರ ಪರಿಸ್ಥಿತಿ ಇದೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಸರ್ಕಾರ ಅವರು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು. ಈಗ ನಾವು ಲಾಸ್ಟ್ ಟೈಮ್ ಎಲ್ಲ ಕಂಪ್ಲೇಂಟು ಒಂದೆಲ್ಲ ಕೊಟ್ಟಿದ್ವಿ. ಈಗ ಒಂದು ಗುಡ್ ಥಿಂಗ್ ಏನಂದರೆ HAL ಹತ್ರ ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ, ಮರಗಳ ಸುತ್ತು ಅಂತರ್ಜಲ ನಿಲ್ತಾ ಇಲ್ಲ ಅಂತ ಒಂದು ಸಲ ನನ್ನ ಚಾನಲಲ್ಲಿ ಹೇಳಿದ್ದೆ. ಅದೇ ಪ್ರಾಜೆಕ್ಟ್ ನಾವು ಮಾಡಿದ್ವಿ ನಮ್ಮ ಸಂಸ್ಥೆ ವತಿಯಿಂದ. ಏನಂದರೆ ಮರಗಳ ಸುತ್ತು ಕಟ್ಟೆ ಕಟ್ಟೋದು, ಅಂತರ್ಜಲ ಮಳೆ ಬಂದಾಗ ಮಳೆ ನೀರು ಅಲ್ಲೇ ಇಂಗುತ್ತೆ, ಅದರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ, ರಸ್ತೆನಲ್ಲಿ ಫ್ಲಡ್ಡಿಂಗ್ ಆಗಲ್ಲ ಅಂತ ಆ ಕೆರೆಯಲ್ಲಿ. ಆಮೇಲೆ ಮರಗಳಿಗೂ ಗೆದ್ದಲು ಹಿಡಿಯಲ್ಲ, ಮರಗಳು ಗ್ರೀನ್ ಆಗಿರುತ್ತೆ ಅಂತ ಕೊಟ್ಟಿದ್ವಿ. ಈಗೇನಾಗಿದೆ, ತಾರು ಹಾಕಬೇಕಾದ್ರೆ ಕಾಂಕ್ರೀಕರಣ ಜಾಸ್ತಿ ಆಗಿ ಮರಗಳ ಸುತ್ತಲೂ ಅದು ಬುಡನೇ ಮುಚ್ಚಿಬಿಟ್ಟಿರ್ತಾರೆ, ಅದರಿಂದ ಮರಗಳು ಟಾಪಲ್ ಆಗ್ತಾ ಇತ್ತು. ಈಗ ಬರ್ತಾ ಇದ್ದೆ ನೋಡ್ತಿದ್ದೀನಿ, HAL ಅಲ್ಲಿ ಅಷ್ಟು ದೊಡ್ಡ ಏರ್ಪೋರ್ಟ್ ರೋಡ್ ಫುಲ್ಲು ನೀಟಾಗಿ ಕಟ್ಟೆ ಕಟ್ತಾ ಇದ್ದಾರೆ. ಸೊ ದಟ್ ನೆಕ್ಸ್ಟ್ ಟೈಮ್ ಮಳೆ ಬಂದರೆ ಅಲ್ಲಿ ಫ್ಲಡ್ಡಿಂಗ್ ಆಗಲ್ಲ. ಖಂಡಿತ ನೀರೆಲ್ಲ ಭೂಮಿನಲ್ಲಿ ಇಂಗುತ್ತೆ, ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಅದು ಒಳ್ಳೆಯ ಕೆಲಸ. ಆ ಥರ ಕೆಲಸಗಳು ಆಗಬೇಕಾಗತ್ತೆ. ಅದು ಆದ್ರೇ ಏನಾದ್ರೂ ನಮ್ಗೆ ಅಂತರ್ಜಲ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೋಶ್ನಿ ಸರ್, ಈಗ ಮಳೆ ಆದಾಗ ಅದನ್ನು ಸಂಗ್ರಹಿಸಬೇಕು ಅನ್ನೋದು ನಿಯಮ ಕೂಡ ಇರುತ್ತೆ. ಅದು ಕೇವಲ ಕಾಗದದ ರೂಪದಲ್ಲಿ ಮಾತ್ರ ಇರುವಂಥದ್ದು, ಅಂದರೆ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಯಾಕೆ ಆಗ್ತದೆ? ಹೌದು, ಅದೇ ವಲಸೆ ಬಂದವ್ರಿಗೆ ನಾವು ಡಿಪಾರ್ಟ್ಮೆಂಟ್ ಅವರೇ ಮಾರ್ಗಸೂಚಿ, ಅವ್ರಿಗೇನು ಗೊತ್ತಿರಲ್ಲ. ಯಾಕಂದರೆ ಅವ್ರು ಬೇರೆ ಕಡೆಯಿಂದ ಬಂದಿರ್ತಾರೆ, ಅವ್ರಿಗೆ ನೀರು ಅಂದರೆ ಏನು ಅಂತ ಗೊತ್ತಿರಲ್ಲ, ಎಲ್ಲಿಂದನೂ ತಂದಿರ್ತಾರೆ. ಇಲ್ಲಿಗೆ ಬಂದಮೇಲೆ ಆರಾಮಾಗಿದ್ಬಿಡ್ತಾರೆ. ಅವ್ರಿಗೆ ನಾವು ಒಂದು ರೂಪರೇಷೆ ಹಾಕಬೇಕು. ಸರ್ಕಾರ, ನೀನು ಮನೆ ಕಟ್ತಿದ್ಯಾ, ನೀನು ಇಂಟರ್ನಲ್ ವಾಟರ್ ಸ್ಟೋರೇಜ್ ನೀನು ಮಾಡಲಿಲ್ಲ, ಮನೆಯಲ್ಲಿ ನೀರು ಮಾಡಲಿಲ್ಲ ಅಂತಂದರೆ ನಿನಗೆ ತೆರಿಗೆ ಜಾಸ್ತಿ ಕಟ್ತೀವಿ, ತೆರಿಗೆ ಹಾಕ್ತೀವಿ. ಅದು ಇದ್ದವ್ರಿಗೆ, ಮೂಲದವ್ರಿಗೂ ಆಗಿರ್ಬೋದು, ವಲಸೆ ಇದ್ದವ್ರಿಗೂ ಆಗಿರ್ಬೋದು. ಸಮರ್ಪಕವಾಗಿ ಅದನ್ನು ನಾವು ಹೇರ್ತಾ ಬಂದರೆ, ನಿನ್ಗೆ ಇದಿಷ್ಟು ಫೈನ್ ಇದೆ, ನೀನು ಮನೆಯಲ್ಲಿ 4 ಮರ ಹಾಕು, ಒಂದು ನಮ್ಮ ಮಳೆ ಕೊಯ್ಲನ್ನ ನೀನು ಮಾಡ್ಕೋಬೇಕು, ಇದು ಕಂಪಲ್ಸರಿ ಅಂತ ಮಾಡಿದ್ರೆ ಸಮಸ್ಯೆ ಆದಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಇಡೀ ಇದು ಬೆಂಗಳೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲೇ ಇದನ್ನು ತರಬೇಕು, ಆವಿಷ್ಕಾರ ಮಾಡಬೇಕು. ಒಂದು ಬಡಾವಣೆಗೆ ಒಂದಿಷ್ಟು ಕೆರೆ ಅಂತ ಇರಬೇಕು, ಒಂದು 4 ಬಡಾವಣೆಗೆ. ನಮ್ಮಲ್ಲಿ ಆ ಥರದ್ದೇ ಇತ್ತು, ಹಿಂದೆ ಹಾಗೇ ಇತ್ತು. ನೀರಿನ ಸಮಸ್ಯೆ ಇರ್ತಿರಲಿಲ್ಲ, ಗಾಳಿಗೆ ಸಮಸ್ಯೆ ಇರ್ತಿರಲಿಲ್ಲ, ಉಸಿರಾಟದ ಸಮಸ್ಯೆ ಇರ್ತಿರಲಿಲ್ಲ, ಯಾವುದೂ ಸಮಸ್ಯೆ ಇರ್ತಿರಲಿಲ್ಲ. ಸಮಸ್ಯೆ ನಾವು ಸೃಷ್ಟಿಸ್ಕೊಂಡ್ವಿ, ನೀನು ಬಾ ಅಂತ. ಅದ್ಯಾವುದೋ ಫಿಲಮ್ನಲ್ಲಿ ನೀರು ಕೊಟ್ಟರೆ ಪಾನಕ ಕೊಡೋರು ಕರ್ನಾಟಕದವರು ಅಂದ್ಬಿಟ್ಟು ಈಗ ನಾವು ಒಂದೊಂದು ಹನಿಗೂ ನಾವು ಒದ್ದಾಡ್ತಾ ಇದ್ದೀವಿ ಈಗ. ಅಂದರೆ ವೈಜ್ಞಾನಿಕ ಕಾರಣಗಳೇನು ಈ ರೀತಿ ಸಮಸ್ಯೆ ಆಗೋದಕ್ಕೆ? ವೈಜ್ಞಾನಿಕವಾಗಿ ಕಾರಣ ಅಂತಂದರೆ ಮಿತಿಮೀರಿದ್ದು ಆಸೆಗೆ ನಮ್ಮ ಲ್ಯಾವಿಶ್ ಲೈಫ್ ಅಂತ ಇದೆಯಲ್ಲ. ಹಿಂದಿನ ಕಾಲದವ್ರು ಸಿಂಪಲ್ ಆಗಿದ್ರು. ಈಗ ದೇವಸ್ಥಾನದ ಗೋಪುರಕ್ಕಿಂತ ಮೇಲ್ಗಡೆ ಯಾವತ್ತೂ ಹಿಂದಿನ ಕಾಲದವ್ರು ಆ ಥರ ಮಾಡೇ ಇಲ್ಲ. ಒಂದು ಊರಲ್ಲಿ ಒಂದು ದೇವಸ್ಥಾನ ಇದ್ದರೆ ಆ ಗೋಪುರ ಅಂತಂದರೆ ಆ ಗೋಪುರಕ್ಕಿಂತ ಕೆಳಗಡೆ ಇರುತ್ತೆ ಮನೆಗಳು. ನೀವು ಅದು ಹಿಂದಿನ ಕಾಲದಲ್ಲಿ ನೋಡ್ಕೊಳ್ಳಿ ಬೇಕಿದ್ರೆ. ಈಗ ಗೋಪುರಕ್ಕಿಂತ ಮೇಲ್ಗಡೆ ಮನೆ ಕಟ್ಟೋದು. ಹೌದು. ಆ ಸಮಸ್ಯೆಯಿಂದ ಈ ಕೆಳಗಡೆ ನೀರಿಲ್ಲ. ನಾನು ದೇವ್ರಿಗಿಂತ ಮೇಲೆ ಇರ್ತೀನಿ ಅನ್ನೋ ಮನುಷ್ಯನ ಬುದ್ಧಿ ಇದೆಯಲ್ಲ, ನೀನು ಪಾತಾಳ ಕೇಳಿದ್ರು ನಿಂಗೆ ನೀರು ಸಿಗಬಾರ್ದು ಅನ್ನೋ ಒಂದು ಶಾಪ ಆಯ್ತು ಅಷ್ಟೇ. ಒಂದು ಊರಲ್ಲಿ ಒಂದು ದೇವಸ್ಥಾನ ಅಂತ ಇರುತ್ತೆ, ಅದಕ್ಕೊಂದು ಸೀಮಿತವಾದಂಥ ಇದಿದೆ. ನಾನು ದೇವ್ರಿಗಿಂತ ಮೇಲೆ ನಾನು ದೊಡ್ಡವನು ಅಂತ ಮನುಷ್ಯ ಯಾವಾಗ ತಿಳ್ಕೊತಾನೋ, ಇದು ಪ್ರಕೃತಿ ಹೌದಪ್ಪ ನೀನೇ ದೊಡ್ಡವನು, ನೀನೇ ನೀರನ್ನ ಹುಟ್ಟಿಸ್ಕೋ ಅಂತ ಬಿಟ್ಟಿರೋಂಥ ಒಂದು ಸೂಚನೆ ಅಷ್ಟೇ. ವಾಟ್ ನೆಕ್ಸ್ಟ್? ಏನು ಮಾಡಬೇಕು ಜನ? ಯಾವಾಗ, ಎಲ್ಲಿಂದ ಎಚ್ಚೆತ್ಕೊಳ್ಳಿ? ಇದ್ರ ಬಗ್ಗೆ ಜಾಗೃತಿ ಯಾವ ರೀತಿಯಾಗಿ ಶುರು ಆಗಬೇಕು? ಮೂಲ ನಿವಾಸಿಗಳೇ ಇದನ್ನು ಬದಲಾವಣೆ ತರಬೇಕು. ನಮ್ಮ ಬೆಂಗಳೂರಿನಲ್ಲಿ ಮೂಲ ನಿವಾಸಿಗಳೇ ಬೇರೆಯವ್ರ ಥರ ನಾವು ಹೋಗೋದಲ್ಲದೆ, ಇಲ್ಲ ನಾವು ನಡೆದಿದ್ದು ಸರಿ, ನಮ್ಮ ಹಿರಿಯರು ನಮ್ಗೆ ಈ ಥರ ನಡೆಸ್ಕೊಟ್ಟಿದ್ರು, ನಾವು ಇದೇ ರೀತಿ ಬದುಕಿದ್ರೆ ನಮಗೂ ಒಳ್ಳೇದು, ನಿನಗೂ ಒಳ್ಳೇದು, ನೀನು ಈ ಥರ ಇಲ್ಲಿ ಬದುಕು, ಇಲ್ಲಾಂದರೆ ಇಲ್ಲಿಂದ ಬೇರೆ ಕಡೆ ಹೋಗು, ತೊಂದರೆ ಇಲ್ಲ. ಯಾಕೆಂದರೆ ಮೂಲ ನಿವಾಸಿಗಳು ಇದು ಒಂದೇ ಊರು. ಬೇರೆ ಕಡೆಯಿಂದ ಬಂದವನಿಗೆ ಇದು ಒಂದು ಊರು ಇರುತ್ತೆ, ಅವ್ನಿಗೆ ಅಲ್ಲೂ ಒಂದು ಊರು ಇರುತ್ತೆ. ಇಲ್ಲಿ ಕೆಡಿಸ್ಬಿಟ್ಟು ಮತ್ತೆ ಅಲ್ಲಿ ಹೋಗೋದಲ್ಲ. ಇಲ್ಲಿ ನಮ್ಮ ತನದಲ್ಲಿ ನೀನು ಬದುಕೊಂಡ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಸರ್ಕಾರನೂ ಆ ರೀತಿ ಮಾಡಿಕೊಡ್ಬೇಕು, ಅವ್ರಿಗೆ ತೋರಿಸ್ಬೇಕು. ಇಲ್ಲ ನಾವು ಈ ಥರ ಇದ್ವಿ, ನೀವು ಬಂದಮೇಲೆ ಈ ಥರ ತೊಂದರೆ ಆಗ್ತಾಯಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ, ನಿನಗೂ ಅಲ್ಲದೆ ನಮಗೂ ತೊಂದರೆ ಆಗ್ತಾಯಿದೆ, ಇಲ್ಲಾಂದರೆ ನಿಮಗೆ ಫೈನ್ ಕಟ್ಟಿ ನೀವು ಈ ಥರನೇ ಬದುಕಬೇಕು ಅಂತಂದರೆ ಯು ಹ್ಯಾವ್ ಟು ಪೇ ಟ್ಯಾಕ್ಸಸ್. ಈಗ ನೋಡಿ, ಶರಾವತಿಲಿ ನೀರಿನ ಸಮಸ್ಯೆ ಇಲ್ಲ, ನಮ್ಮಲ್ಲಿ ನೀರಿನ ಸಮಸ್ಯೆ ಇದೆ.
ನಾವು ಅಲ್ಲಿಂದ ನೀರು ತರಕ್ಕೆ ಹೋಗಿ ಅಲ್ಲಿನೂ ಸಮಸ್ಯೆ ನಾವು ತರಕ್ಕೆ ಶುರು ಮಾಡ್ತೀವಿ. ಅಲ್ಲಿಗೂ ತೊಂದರೆ, ಇಲ್ಲಿಗೂ ತೊಂದರೆ ಆಗುತ್ತೆ. ನಮ್ಮ ಇಲ್ಲಿ ಸಮಸ್ಯೆನ ನಾವು ಇಲ್ಲೇ ಬಗೆಹರಿಸ್ಕೋಬೇಕು. ಅಲ್ಲೆಲ್ಲೋ ನೀರು ಸಿಗ್ತದಿಂದ ಅಲ್ಲೂ ಹಾಳು ಮಾಡೋದಲ್ಲ. ಎಲ್ಲಿಂದನೋ ಬಂದವ್ರಿಗೆ ನಾವು ಅಲ್ಲಿ ನೀರು ತಂದು ಇಲ್ಲಿ ಕೂರಿಸ್ಕೋತೀವಿ, ನೀವು ಇಲ್ಲೇ ಇರಿ ಅಂತ ಮಾಡೋಕ್ಕಾಗಲ್ಲ. ಎಷ್ಟೋ ಕಂಪ್ನಿಗಳು ಬಿಟ್ಟು ಹೋಗ್ತಾ ಇದ್ದಾವೆ ಮೋಸ್ಟ್ಲಿ ವಾಲಂಟಿಯರ್ ಆಗಿ. ಇದೇ ಥರ ಸಮಸ್ಯೆ ಇದ್ದರೆ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ, ತೊಂದರೆ ಇಲ್ಲ. ಆದರೆ ಸಮತೋಲನ ಬ್ಯಾಲೆನ್ಸ್ ಆಗಲೇಬೇಕಲ್ಲ. ನೇಚರಲ್ಲಿ ಸಮಥಿಂಗ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಅದನ್ನು ನಾವೇ ಬದಲಾವಣೆ ತಂದ್ಕೋಬೇಕು. ಸತ್ಯವಾಣಿ ಮೇಡಮ್ ಅವರು, ಈಗಿರುವಂಥ ಪ್ರಶ್ನೆ ಏನು ಅಂದರೆ ವಾಟ್ ನೆಕ್ಸ್ಟ್? ಪ್ರತಿ ವರ್ಷ ಇದೇ ಸಮಸ್ಯೆ ಆದರೆ ನಾವು ಏನು ಮಾಡಬೇಕು ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಬಟ್ ಇದರ ಜೊತೆಗೆ ಈಗ ಸರ್ಕಾರ ಕೂಡ ಏನು ಮಾಡಬೇಕಾಗುತ್ತೆ, ಇನ್ಮೇಲೆ ಆದರೂ ಸಮಸ್ಯೆ ಆಗಬಾರ್ದು. ಈಗ 2 ತಿಂಗಳ ಇದೇ ರೀತಿ ಸಮಸ್ಯೆ ಇರೋದ್ರಿಂದಾಗಿ ಮತ್ತಷ್ಟು ಜನ ಪರದಾಡುವಂಥ ಪರಿಸ್ಥಿತಿ ಇದೆ. ಅದರ ಜೊತೆಗೆ ಈ ಟ್ಯಾಂಕರ್ ಮಾಫಿಯಾವನ್ನು ಕಡಿವಾಣ ಹಾಕೋದು ಹೇಗೆ ಅಂತೇಳಿ ಇದನ್ನೇ ಬಂಡವಾಳ ಮಾಡಿಕೊಂಡು ವಿಪರೀತವಾಗಿ ರೇಟ್ ಹಾಕಲಾಗ್ತಿದೆ ಅನ್ನೋದು. ಸರ್, ಈಗ ಫಸ್ಟು ಏನಾಗಿದೆ ಅಂದರೆ ನದಿ ಜೋಡಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದು ಇದುವರೆಗೂ ಆಗಿಲ್ಲ. ನದಿ ಜೋಡಣೆ ಆಗಬೇಕು. ಯಾಕೆಂದರೆ ಅದು ಅನ್ಯಾಯವಾಗಿ ಸಮುದ್ರಕ್ಕೆ ಹೋಗ್ತಾ ಇದೆ. ನದಿ ಜೋಡಣೆ ಆದರೆ ಅದು ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಮಳೆ ಕೊಯ್ಲು ಅನ್ನೋದು ಈಗ ಹಳ್ಳಿಗಳಿಗೆಲ್ಲ ರೈತರಿಗೆಲ್ಲ ಸ್ವಲ್ಪ ಅಮೌಂಟ್ ಅಂತ ಕೆಲವರಿಗೆಲ್ಲ ಸಿಗ್ತಾ ಇದೆ. ಅದು ಎಲ್ಲರಿಗೂ ಸಿಗ್ತಾ ಇಲ್ಲ. ಬಡ ರೈತರಿಗಂತೂ ಅದು ರೀಚೇ ಆಗಿಲ್ಲ. ಮಳೆ ಬಂದಾಗ ಅವ್ರಿಗೆ ಒಂದು ತೊಟ್ಟಿ ಥರ ಕಟ್ಕೊತಾರೆ, ಕೃಷಿ ಹೊಂಡಗಳು ಅಂತ ಮಾಡಿಕೊಡ್ತಾರೆ. ಆ ಕೃಷಿ ಹೊಂಡಗಳು ಮಾಡಿದಾಗ ಏನಾಗುತ್ತೆ, ಮಳೆ ನೀರು ಅಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕೆಲ್ಲ ಅವ್ರಿಗೆ ಪಾಪ ಅವ್ರ ಹತ್ರ ದುಡ್ಡು ಕಡಿಮೆನೇ ಇರುತ್ತೆ. ಅದಕ್ಕೆಲ್ಲ ಟಾರ್ಪಾಲ್ ಹಾಕೋದು ಅದನ್ನೆಲ್ಲ ಅವ್ರಿಗೆ ಗೈಡೆನ್ಸು ಕೊಡಬೇಕು. ಕೃಷಿ ಹೊಂಡ ಮಾಡಬೇಕು. ಎಲ್ಲಾದರೂ ಸರ್ಕಾರಿ ಜಾಗ, ಫಾರೆಸ್ಟ್ ಜಾಗ ಇದ್ದರೆ ಸರ್ಕಾರದವರೇ ಕೃಷಿ ಹೊಂಡ ಮಾಡಬೇಕು. ಈಗ ರೈತರು ಮಾಡಲಿಲ್ಲ ಅಂದರೆ ಅವರಾದರೂ ಮಾಡಬೇಕು. ಇಳಿಜಾರಲ್ಲಿ ನೀರು ಹೋಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಕೆಮಿಕಲ್ ಫಾರ್ಮಿಂಗ್ ಕಡಿಮೆ ಮಾಡಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಈಗ ನೋಡಿ ಸ್ವದೇಶಿ ಅಂತ ಹೇಳ್ತಾರೆ, ಎಂಥದ್ದು ಭಾರತ್ ಅಂತ ಹೇಳ್ತಾರೆ. ಬಟ್ ಅದು ಯಾವುದೂ ಇಂಪ್ರೂವ್ಮೆಂಟ್ ಎಲ್ಲ ಬುಕ್ಕಲ್ಲೇ ಆಗಿದೆ. ಅದು ಅಂತರ್ಜಲ ಮಟ್ಟನ ಒಳ್ಳೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಕೆಮಿಕಲ್ನ ಫ್ರೀ ಮಾಡಬೇಕು. ತುಂಬ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಹೇಳಿ, ನೀವು ಎಷ್ಟೇ ಮಳೆ ಬರಲಿ ಅಂತರ್ಜಲ ಕಲುಷಿತ ಆಗುತ್ತೆ. ಮೇಲಾದರೆ ನಾವೇನೋ ತರಕಾರಿನ ವಾಶ್ ಮಾಡ್ಬೋದು, ಭೂಮಿನ ವಾಶ್ ಮಾಡಲಿಕ್ಕೆ ಸಾಧ್ಯನಾ? ಅದ್ರ ಬಗ್ಗೆನೂ ಜನ ಜಾಗೃತಿ ಒಂದು ಆಗಬೇಕಾಗತ್ತೆ. ಮತ್ತು ಅದು ಏನು, ಹಳ್ಳಿಗಳಲ್ಲಿ ಅವರು ಕಂಪಲ್ಸರಿ ಮಳೆ ನೀರು ಕೊಯ್ಲು ಮಾಡಬೇಕು. ಆಮೇಲೆ ಅದು ಕೃಷಿ ಹೊಂಡಗಳು ಮತ್ತು ಅಂತರ್ಜಲನ ಸೇವಿಂಗ್ ಮಾಡೋದು, ಫಾರೆಸ್ಟಲ್ಲಿ ಡಿಫಾರೆಸ್ಟೇಷನ್ ಕಡಿಮೆ ಮಾಡಬೇಕು. ಮರಗಳನ್ನ ಎಲ್ಲೇ ನೋಡಿ, ಈಗ ನಾವು ಧರ್ಮಸ್ಥಳದಿಂದ ಈಗ ಶೃಂಗೇರಿ ಕಡೆಗೆಲ್ಲ ಹೋದಾಗ 2 ಕೈಲಿ ಹಪ್ಕೊಳ್ಳೋ ಅಷ್ಟು ದೊಡ್ಡ ದೊಡ್ಡ ಮರಗಳಿದ್ವು. ಈಗ ನೋಡಿ ಅಂಗೈಯಲ್ಲಿ ಇಟ್ಕೊಳ್ಳೋ ಅಷ್ಟು ಮರ ಇದೆ. ಎಲ್ಲೋ ಇತ್ತು ಅಷ್ಟು ದೊಡ್ಡ ದೊಡ್ಡ ಮರಗಳು? ಯಾರಾದರೂ ಅಬ್ಸರ್ವ್ ಮಾಡಿರಲಿ. ಆ ಮರಗಳನ್ನ ಕಡಿದು ಮಾರೋಂಥದ್ದು ಕಡಿಮೆ ಆಗಬೇಕಾಗತ್ತೆ. ಅದಕ್ಕೆ ಏನಂದರೆ ಇದಕ್ಕೆಲ್ಲ ಕಾರಣ ಏನಾಗುತ್ತಾ, ರಾಜಕಾರಣಿಗಳೇ ಕಾರಣ. ಅವರು ಸಪೋರ್ಟ್ ಇಲ್ದಲೆ ಯಾವ ಆಫೀಸರ್ಸು ಅಲ್ಲಿ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದರೆ ಆಫೀಸರ್ಸು ಭಯ ಬೀಳ್ತಾರೆ. ಈಗ ಯಾರಿಗೆ ಏನೇ ಒಂದು ಮಾಡಲಿ, ಯಾರೋ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ ಮುಗಿದೋಯ್ತು. ಎಲ್ಲ ಕೆಲಸಗಳು ಯಾರು ಕೆಲಸ ಮಾಡಿರ್ತಾರೆ ಎಲ್ಲರದು ಹೋಯ್ತು. ಆ ಥರ ಪರಿಸ್ಥಿತಿ ಇಲ್ದಲೇ ನಮ್ಮ ದೇಶ, ನಾವು ಇಲ್ಲಿ ಭೂಮಿ ಮೇಲೆ ಹುಡ್ತೀವಿ, ಆ ನೀರು ಎಲ್ಲರಿಗೂ ಬೇಕು ಅನ್ನೋದೊಂದು ಪರಿಜ್ಞಾನ ಮನುಷ್ಯ ಇಟ್ಕೊಂಡ್ರೆ ಅದು ನಾಯಕರು ಇಟ್ಕೋಬೇಕಾಗತ್ತೆ. ಅವ್ರು ಇಟ್ಕೊಂಡು ಅವ್ರು ಕಂಟ್ರೋಲ್ ಮಾಡಿದ್ರು ಅಂದ್ಕೊಳ್ಳಿ, ಮೇಲಿಂದ ಎಲ್ಲರಿಗೂ ಒಂದು ಭಯ ಬರುತ್ತೆ. ಆಮೇಲೆ ಈಗ ಟ್ಯಾಂಕರ್ ಮಾಫಿಯಾನ ಈಗ ಕಡಿಮೆ ಆಗ್ತಾ ಇದೆ. ಬಟ್ ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ, ಬೆಂಗಳೂರಿನಲ್ಲಿ ಒಂದು ಟ್ಯಾಂಕರ್ ರೇಟ್ ಫಿಕ್ಸ್ ಮಾಡಬೇಕು. ಯಾರಾದರೂ ಜಾಸ್ತಿ ರೇಟ್ ಹಾಕಿದರೆ ನೀವು ಕಂಪ್ಲೇಂಟ್ ತೊಗೋಬೇಕು. ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಈಗ ಇನ್ನೂ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಯಾರು ಕಂಪ್ಲೇಂಟ್ ಹಾಕ್ತಾರಲ್ಲ ಅವ್ರ ಹೆಸರು ಡಿಸ್ಕ್ಲೋಸ್ ಆಗ್ತಾ ಇದೆ. ಅದು ಒಂದು ದೊಡ್ಡ ನಡೀತಾ ಇದೆ. ಏನಾಗಿದೆ ಅಂದರೆ, ಈಗ ಯಾರಾದರೂ ಸಾರ್ ಅವನು 2,000 ರೂಪಾಯಿ 3,000 ರೂಪಾಯಿ ಟ್ಯಾಂಕರ್ ಕೇಳಿದಾನೆ ಅಂತ ನಾವು ಫೋನ್ ಮಾಡಿ ಹೇಳ್ತೀವಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸೋ ಅಂಡ್ ಸೋ ಅವರು ಫೋನ್ ಮಾಡಿ ಹೇಳಿದರು 3,000 ರೂಪಾಯಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಲ್ಲ ಟ್ಯಾಂಕರ್ ಅವರು ಬ್ಯಾನ್ ಮಾಡಿಬಿಡ್ತಾರೆ, ನಿಮಗೆ ನೀರೇ ಬರೋದಿಲ್ಲ. ಈ ಥರ ನಡೀತಾ ಇದೆ. ಸೊ ಅದಕ್ಕಾಗಿ ನಾವು ನಮ್ಮ ಕಮಿಷನರ್ ಅವ್ರಿಗೂ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಯಾರೇ ಆಗಲಿ ದೂರುದಾರರ ಹೆಸರನ್ನ ಗೌಪ್ಯವಾಗಿಡಿ. ಯಾವುದೇ ದೂರುಗಳನ್ನ ನೀವು ಎಕ್ಸ್ಪೋಸ್ ಮಾಡಿಬಿಟ್ರೆ ನೆಕ್ಸ್ಟ್ ಪರಿಸ್ಥಿತಿ ಏನು, ಯಾರು ಮುಂದೆ ಬರೋದಿಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ. ಅದನ್ನು ನೀವು ದೂರುದಾರರಿಗೆ ಗೌಪ್ಯವಾಗಿಟ್ಟರೆ ಬೇಕಾದಷ್ಟು ಕಂಪ್ಲೇಂಟ್ಸ್ ಬರುತ್ತೆ. ಯಾರ್ಯಾರು ಇಲ್ಲಿಗಲ್ ಬೋರ್ವೆಲ್ಸ್ ತೆಗಿತಾ ಇದ್ದಾರೆ, ಬೋರ್ವೆಲ್ ಮಾಫಿಯಾ ಮಾಡ್ತಾ ಇದ್ದಾರೆ. ಆಮೇಲೆ ಏನಾಗಿದೆ, ಮನೆಗಳಲ್ಲಿ ಬೋರ್ವೆಲ್ ಅಂತ ಮನೆಗೆ ಅಂತ ತೊಗೊಳ್ತಾರೆ, ಅದನ್ನು ತೊಗೊಂಡೋಗಿ ಟ್ಯಾಂಕರ್ ಅವ್ರಿಗೆ ಕೊಡ್ತಾರೆ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಸರ್ಕಾರನೇ ಬೋರ್ವೆಲ್ಗಳು ತೆಗಲಿ, ರಸ್ತೆಯಲ್ಲಿ ತೆಗೆದ್ಬಿಟ್ಟು ಅವರೇ ನೀರು ಕೊಡಲಿ. ಅದರಿಂದ ಸರ್ಕಾರಕ್ಕೂ ಇನ್ಕಮ್ ಬರುತ್ತೆ. ಆಮೇಲೆ ಈ ವಾಟರ್ ಮಾಫಿಯಾನೂ ಕಡಿಮೆ ಆಗುತ್ತೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಆಮೇಲೆ ಇನ್ನೊಂದು ಏನಾಗಿದೆ, STPಗಳನ್ನ ಯೂಸ್ ಮಾಡಬೇಕು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ನವರು STPನ ಕಂಪಲ್ಸರಿ ಯೂಸ್ ಮಾಡಬೇಕು. ಆ STPಯಿಂದ ಏನಾಗುತ್ತೆ, ಆ ನೀರು ರೀಸೈಕಲ್ ಆಗಿ ಅದನ್ನು ಅವರ ಟಾಯ್ಲೆಟ್ ಮತ್ತು ಕಾರ್ ವಾಶ್ ಮಾಡಲಿಕ್ಕೆ, ಅವರು ಅದನ್ನು ಫ್ಲೋರೆಲ್ಲ ತೊಳಿಲಿಕ್ಕೆ ಯೂಸ್ ಮಾಡಿಕೊಂಡ್ರೆ ತುಂಬ ಮಟ್ಟಿಗೆ ಕಾವೇರಿ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಕಾವೇರಿ ವಾಟರ್ದು ಲೀಕೇಜ್ ತುಂಬ ಜಾಸ್ತಿ.
ಇವರು ಭೂಮಿ ಹಾಕಿ ಆಗಲೇ ಒಂದು 25-30 ವರ್ಷ ಆಗಿದೆ. ಅದೇನಾಗಿದೆ ಅಂದರೆ OFC ಕೇಬಲ್ಸ್ ಬಂತು, ಕಾವೇರಿ ಲೈನ್ಸ್ ಕರೆಕ್ಟಾಗಿದೆ. OFC ಕೇಬಲ್ಸ್ ಅಂತ ಅಂಡರ್ಗ್ರೌಂಡ್ ಲೈನ್ಸ್ ಎಲ್ಲ ಹಾಕ್ಲಿಕ್ಕೆ ಬಂದರು. ನಮ್ಮ ಏರಿಯಾಗಳಲ್ಲಿ ಏನಾಗಿದೆ, ಅದು ಅಂಡರ್ಗ್ರೌಂಡಿಂದ ಡಿಗ್ ಮಾಡ್ಕೊಂಡು ಹೋದಾಗ ಒಳಗಡೆ ಪೈಪ್ಸ್ ಪಂಚರ್ ಆಗುತ್ತೆ. ಪಂಚರ್ ಆಗಿರೋದ್ರಿಂದ ಏನಾಗುತ್ತೆ, ನೀರು ಲೀಕೇಜ್ ಆಗ್ತಾ ಇದೆ. ಅದಕ್ಕೆ ನಾವು ಒಂದು ರಿಕ್ವೆಸ್ಟು ಕೊಟ್ಟಿದ್ವಿ ಲಾಂಗ್ ಬ್ಯಾಕು, ಏನಂದರೆ ನೀವು ಮೀಟರ್ಗಳನ್ನ ಕೊಡಿ. ಏನಂದರೆ ಒಂದು ಕಡೆಯಿಂದ ನೀರು ಬಂದರೆ ಒಂದು ಪಾಯಿಂಟಲ್ಲಿ ನೆಕ್ಸ್ಟ್ ಔಟ್ಲೆಟಿಗೆ ಎಷ್ಟು ಬಿಲ್ ಬರ್ತಾ ಇದೆ, ಅದನ್ನು ನೀರಿನ ಮಾಪನ ಅಂತ ಹೇಳ್ತೀವಿ, ಅದನ್ನು ನೀವು ಮಾಡಿಸಿ ಅಂತ ಕೇಳಿದ್ವಿ. ಈಗ ಒಂದೊಂದು ವಾರ್ಡ್ಗಾಗಲಿ ಒಂದೊಂದು ಏರಿಯಾಗೆ ಬ್ಲಾಕ್ಸಲ್ಲಿರುತ್ತೆ, ನೀರು ಬರ್ತಾ ಇರುತ್ತೆ. ಸರ್ ಇವತ್ತು ಸೋಮವಾರ ಇಲ್ಲಿ ನೀರು ಬಿಟ್ಟಿವಿ ಅಂದಾಗ ಎಷ್ಟು ನೀರು ಕೊಟ್ಟಿದ್ವಿ ಅನ್ನೋದಕ್ಕೆ ಒಂದು ಮೀಟ್ರ್ ಹಾಕಿ, ಬಿಲ್ ಎಷ್ಟು ಬರ್ತಿದೆ ಅಂತ ಮೀಟ್ರ್ ಹಾಕಿ. ನಿಮಗೇನಾಗುತ್ತೆ, ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಬಿಡುತ್ತೆ. ಈಗ ಅಲ್ಲಿ ನಾವು ಕೊಟ್ಟಿರೋ ಅಷ್ಟು ನೀರಿಗೆ ಈಗ 2 ಲಕ್ಷ ಲೀಟರ್ಸ್ ನೀರು ಸಪ್ಲೈ ಮಾಡಿದರೆ ಬಿಲ್ಲು ಅಷ್ಟೇ ಬರಬೇಕಾಗತ್ತೆ. ಅದು 1 ಲಕ್ಷ ಬಂದರೆ 1 ಲಕ್ಷ ನೀರು ಭೂಮಿಗೆ ಹೋಗಿದೆ, ಇಲ್ಲಿಗಲ್ ಕನೆಕ್ಷನ್ಸ್ ತೊಗೊಂಡಿದ್ದಾರೆ, ಇಲ್ಲಾಂದರೆ ಏನಾಗಿದೆ ಅಂತ ನಾವು ಕಂಡುಹಿಡಿಬೋದಾಗುತ್ತೆ. ಅದನ್ನು ಮಾಡಿ ಅಂತ ನಾವು ರಿಕ್ವೆಸ್ಟ್ ಕೊಟ್ಟಿದ್ವಿ. ಅದನ್ನು ಇನ್ನೂ ಆಗಿಲ್ಲ, ಕೆಲವೊಂದು ಕಡೆ ಆಗಿಲ್ಲ, ಅದನ್ನು ಮಾಡಬೇಕಾಗತ್ತೆ. ಕೌಶಲ್ ಸರ್, ಈಗ ಸರಿಯಾದ ರೀತಿಯಲ್ಲಿ ಯೋಜನೆಗಳ ಕೊರತೆನ, ಅಂದರೆ ಯೋಜನೆಗಳನ್ನ ಪ್ರಾಪರ್ ಆಗಿ ಮಾಡದೇ ಇರೋದು, ಬೇಸಿಗೆಯಲ್ಲಿ ಏನು ಮಾಡಬೇಕು, ಮಳೆ ಬಂದಾಗ ಏನು ಮಾಡಬೇಕು, ಈ ರೀತಿಯಾಗಿ ಯೋಜನೆಗಳಿಲ್ಲದೇ ನಾವು ದಿಕ್ಕು ತಪ್ತಾ ಇದ್ದೀವಿ, ಹಳ್ಳ ಹಿಡಿತೀವಿ. ಜನರು ಅಷ್ಟೇ, ರಾಜಕಾರಣಿಗಳು ಅಷ್ಟೇ, ಒದ್ದಾಡ್ತಾನೆ ಇದ್ದಾರೆ. ಎಷ್ಟೋ ಸಲ ಅವರು ಆಫೀಸಲ್ಲೇ ಸಿಕ್ಕಾಕೊಂಡಿರ್ತಾರೆ, ಮಳೆ ಮುಗಿದು ನೆರೆ ಹೋಗೋ ತನಕ ಅವರು ಆಫೀಸಲ್ಲಿ ಸಿಕ್ಕಾಕೊಂಡಿರ್ತಾರೆ, ಇಲ್ಲ ಮನೇಲಿ ಸಿಕ್ಕಾಕೊಂಡಿರ್ತಾರೆ. ಅದು ಆಫೀಸರ್ಸೇ ಆಗಿರ್ಬೋದು, ಸಾರ್ವಜನಿಕರೇ ಆಗಿರ್ಬೋದು, ರಾಜಕಾರಣಿಗಳೇ ಆಗಿರ್ಬೋದು. ನಮ್ಮಲ್ಲಿ ಬಫರ್ ಝೋನ್ ಅಂತ ಕರೆಕ್ಟಾಗಿ ನಾವು ಮಾಡ್ಕೊಂಡಿರಲಿಲ್ಲ. ಬಫರ್ ಝೋನ್ ಆಗೋಕ್ಕೆ ಮುಂಚೆನೇ ಎಷ್ಟೋ ಅಪಾರ್ಟ್ಮೆಂಟ್ ತಲೆ ಎತ್ಬಿಟ್ಟಿದ್ವು. ಅಂದರೆ ಕೆರೆ ಅಕ್ಕಪಕ್ಕ, ಕೆರೆ ಸುತ್ತಮುತ್ತಲು ನಾವು ಬಫರ್ ಝೋನ್ನ ಮುಂಚೆನೇ ಕಡಿವಾಣ ಹಾಕಲಿಲ್ಲ. ಎಷ್ಟೋ ಜಾಗದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆಗಿರೋ ಜಾಗದಲ್ಲಿ ಅಲ್ಲಿ ಏನು ಮಾಡಬೇಕು ಅಂತ ಗೊಂದಲ ಇಲ್ಲದೆ ಮತ್ತೆ ಅಲ್ಲಿ ದೊಡ್ಡದು ದುಡ್ಡು ಬರೋ ಅಂಥ ಟವರ್ಗಳೇ ಆಯಿತು ಹೊರತು, ಅಂಥ ಜಾಗದಲ್ಲಿ ಒಂದಷ್ಟು ಗಿಡಗಳನ್ನ ಬೆಳೆಸೋಣ. ಇದು ಒಂದು ಪಾರ್ಕ್ಗೋಸ್ಕರ ಸೀಮಿತ ಆಗಿರತಕ್ಕಂಥ ಜಾಗ, ಇದು ಮಳೆ ಕೊಯ್ಲಿಗೆ ಅಂತಲೇ ಸೀಮಿತವಾಗಿರ್ತಕ್ಕಂಥ ಜಾಗ. ಇಲ್ಲ ಮಕ್ಕಳು ಆಟ ಆಡೋ ಮೈದಾನ ಇದ್ದರೂ ಮಳೆ ಬಂದಾಗ ಅಂತರಲ್ಲಿ ನುಗ್ಗುತ್ತೆ. ಎಷ್ಟು ಸ್ಕೂಲ್ನಲ್ಲಿ ಆ ಥರದ್ದು ಜಾಗ ಇದೆ ಈಗ? ಎಷ್ಟೋ ಸ್ಕೂಲ್ನಲ್ಲಿ ಮಕ್ಕಳಿಗೆ ಆಟದ ಮೈದಾನವೇ ಇಲ್ಲ. ಎಷ್ಟೋ ಬಡಾವಣೆಗಳಲ್ಲಿ ಜನರಿಗೆ ಓಡಾಡೋದಕ್ಕೆ ಪಾರ್ಕ್ಗಳೇ ಇಲ್ಲ. ಎಲ್ಲ ನಗರೀಕರಣ. ಒಂದು ಅಡಿಗೂ 40,000 45,000 ದುಡ್ಡು ಬರೋ ಟೈಮ್ನಲ್ಲಿ ನಾವು ಅಷ್ಟು ಜಾಗ ಬಿಟ್ಕೊಳ್ಳೋಕ್ಕೆ ಜಾಗ ಎಲ್ಲಿದೆ? ಎಷ್ಟೋ ಸ್ಕೂಲ್ನಲ್ಲಿ ಪ್ಲೇಗ್ರೌಂಡ್ಸ್ ಇಲ್ಲ, ಎಷ್ಟೋ ಬಡಾವಣೆಗಳಲ್ಲಿ ಗಾರ್ಡನ್ ಇಲ್ಲ. ಹೊಸ ಲೇಔಟಲ್ಲಿ ಒಂದು ಸಣ್ಣದೊಂದು ಜಾಗ ತೋರಿಸ್ಬೇಕು ಅನ್ನೋ ಒಂದು ಜಾಗಕ್ಕೆ ಜನ ಓಡಾಡೋದಕ್ಕಲ್ಲ, ಇಷ್ಟು ಒಂದು 10x10 15x15 40x40 ನಾವು ಜಾಗ ಬಿಟ್ಟಿದ್ದೀವಿ, ಈಕೋ ಸ್ಪೇಸ್ ಅಂತ ತೋರಿಸ್ತಾರೆ ಹೊರತು ಅಲ್ಲೊಂದು ವ್ಯಾಪಕವಾದಂಥದ್ದು ಯಾವುದೂ ಇರಲ್ಲ. ಅದು ಸರ್ಕಾರ ಗಮನ ಹರಿಸ್ಬೇಕು. ನಮಗೆ ಲಂಗ್ ಸ್ಪೇಸ್ ಇಲ್ಲ ಬೆಂಗಳೂರಿನಲ್ಲಿ. ವಿ ಡೋಂಟ್ ಹ್ಯಾವ್ ದ ಲಂಗ್ ಸ್ಪೇಸ್. ಆಕ್ಸಿಜನ್ ಬ್ಯಾಂಕ್ ತುಂಬ ದಿನ ಕಮ್ಮಿ ಆಗ್ತಾ ಇದೆ. ಯಾವತ್ತು ಇದರದ್ದು ತೊಂದರೆ ಶುರು ಆಗುತ್ತೋ ಗೊತ್ತಿಲ್ಲ. ಬಟ್ ನಿಧಾನಕ್ಕೆ ಜನ ಆಸ್ತಮಾಗೆ ಸಫರ್ ಆಗ್ತಾ ಇದ್ದಾರೆ. ಪರಿಹಾರ ಅಂದ್ರೇನೆ, ಇದಕ್ಕೆ ಪರಿಹಾರ ಏನು ಮಾಡಬೇಕು? ಬಟ್ ನೆಕ್ಸ್ಟ್ ಆದರೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಕಂಪಲ್ಸರಿ ಮಾಡಬೇಕು. ಜನಕ್ಕೆ ನೀವು ಫೈನ್ ಕಟ್ಟಿ ಇಲ್ಲ ಅಂತಂದರೆ ನೀವು ಈಚೆ ಹೋಗ್ಬೋದು, ತೊಂದರೆ ಇಲ್ಲ. ವಿ ನೀಡ್ ದಿಸ್ ಸ್ಪೇಸ್. ಸರ್ಕಾರ ವಾಪಸ್ಸು ಭೂಮಿನ ವಶಕ್ಕೆ ತಗೊಂಡು ಬೇಡದಿರತಕ್ಕಂಥ ಜಾಗ ಇದೆಯಾ, ಇದು ಎನ್ಕ್ರೋಚ್ಮೆಂಟಾ, ಅಕ್ರಮನ, ವಾಪಸ್ ತಗೊಳ್ಳಿ. ಇಲ್ಲ ಇದು ನಿಮಗೆ ಬೇಕಾ, ಇದು ಒಂದು ನೀರಿನ ಒಂದು ಶೇಖರಣೆ ಮಾಡೋಕ್ಕೆ ಜಾಗ ಬೇಕಾ, ವಾಪಸ್ ಪರ್ಚೇಸ್ ಮಾಡಿ ಅಲ್ಲಿ ನೀರು ಇರೋದಕ್ಕೊಂದು ವ್ಯವಸ್ಥೆ ಮಾಡಿ. ಇದ್ದವರು ಮುಂದೆ ಬರುವ ಪೀಳಿಗೆಗೆ ತೊಂದರೆ ಇಲ್ಲದೆ ಜನ ಬದುಕ್ತಾರೆ. ಮುಂದಿನ ಪೀಳಿಗೆ ಮಕ್ಕಳು ಚೆನ್ನಾಗಿ ಬದುಕಬೇಕು ಅಂತಂದರೆ ನಾವು ಈ ಥರದ್ದೆಲ್ಲ ಯೋಜನೆಗಳು ಹಾಕ್ಬೇಕಂದ್ರೆ. ಇಲ್ಲಾಂದರೆ ಎಷ್ಟೋ ಮಕ್ಕಳಲ್ಲಿ ಈಗ ಲಂಗ್ಸ್ ತೊಂದರೆ ಆಗ್ತಾ ಇದೆ, ಎಷ್ಟೋ ಜನಕ್ಕೆ ಉಸಿರಾಟದ ಸಮಸ್ಯೆ ಇದೆ, ಎಷ್ಟೋ ಜನಕ್ಕೆ ಲಂಗ್ಸ್ ಕ್ಯಾನ್ಸರ್ ಬರ್ತಾ ಇದೆ. ಇದಕ್ಕಿದ್ದಂಗೆ 40 ವರ್ಷದವ್ರು ಸಾತ್ತೋಗ್ತಾ ಇದ್ದಾರೆ, 42 ವರ್ಷದವ್ರು. ಗೊತ್ತಾಗಿಲ್ಲ, 5th ಸ್ಟೇಜಲ್ಲಿ ಇದ್ದಾಗ ಗೊತ್ತಾಗುತ್ತೆ ಅವ್ರಿಗೆ ಲಂಗ್ಸಲ್ಲಿ ಏನೋ ತೊಂದರೆ ಇದೆ ಅಂತ. ಇದು ಹಿಂದಿನ ಕಾಲದಲ್ಲಿ ಇರಲಿಲ್ಲ ಇದೆಲ್ಲ. ಪೀಪಲ್ ಆರ್ ಸಫರಿಂಗ್. ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೆಸ್ ಆಗೋದು. ನಾವು ಕುಡಿತಾ ಇರೋ ನೀರಲ್ಲೂ ದೋಷ ಇರುತ್ತೆ. ನಾವು ತೆಗಿಯೋ 1000 ಅಡಿಯಿಂದ ಕೆಳಗಡೆ ಹೋದರೆ ಫ್ಲೋರೈಡ್ ಬರುತ್ತೆ. ಫ್ಲೋರೈಡ್ ಬಂದಾಗ ಏನಾಗುತ್ತೆ, ಆ ನೀರು ಕುಡಿದ್ರೆ ಒಂದು ಕಿಡ್ನಿಗೆ ಎಫೆಕ್ಟು, ಇಲ್ಲಾಂತಂದರೆ ಎಲಿಫೆಂಟೈಸಿಸ್ ಅಂತ ನೀವು ಉಡುಪಿ ಕಡೆ ಎಲ್ಲ ಕೇಳಿರ್ಬೋದು. ಈ ಆನೆಕಾಲ್ ರೋಗ ಅಂತ ಮುಂಚೆ ಎಲ್ಲ ಇತ್ತು, ಈಗಲೂ ಇದೆ. ಒಳ್ಳೆ ನೀರು ಸಿಗಲಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ಇದೆಲ್ಲ ಉತ್ಪತ್ತಿ ಆಗುತ್ತೆ. ನಾವು ಮುಂಬರುವ ಪೀಳಿಗೆಗೆ ಇದನ್ನು ನಾವು ಬಿಟ್ಕೊಡ್ತಾ ಇದ್ದೀವಿ. ಮುಂಬರುವ ಪೀಳಿಗೆಯವರು ಚೆನ್ನಾಗಿರಬೇಕು ಅಂತಂದರೆ ನಾವು ಈಗ ಸರಿಗೆ ಮಾಡಿದ್ರೆ, ಮನೇಲಿ ಕಸ ಗುಡಿಸಿದ್ರೇ ತಾನೇ ಮನೆ ಕ್ಲೀನಾಗಿರೋದು.
ಅದರ ಮಧ್ಯೆ ಈಗ ಮುಂಗಾರು ಮಳೆ ಈ ಬಾರಿ ನಿರೀಕ್ಷೆ ಮಾಡುವಷ್ಟು ಮಳೆ ಆಗಲ್ಲ ಅನ್ನುವಂಥ ಆತಂಕ, ರೈತರು ಈಗ ಆತಂಕದಲ್ಲಿ. ರಸಗೊಬ್ಬರ ಯುದ್ಧ ನಡೀತಾ ಇದೆ, ಅದರಿಂದಾಗಿ ರಸಗೊಬ್ಬರಗಳ ಎಫೆಕ್ಟ್, ರೈತರು ಮತ್ತೆ ಏನೆಲ್ಲ ಸಮಸ್ಯೆ ಎದುರಿಸಬೇಕಾಗುತ್ತೆ? ರೈತರು ಸಮಸ್ಯೆ ಎದುರಿಸಿದ್ರೆ ಆಟೋಮೆಟಿಕ್ ಆಗಿ ಅದು ನಾವು ಊರಲ್ಲಿರೋ ವಾಸ ಮಾಡ್ತಿರೋ ನಮ್ಮಲ್ಲೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಅವನಲ್ಲಿ ಬೆಳೆದ್ರೆ ಮಾತ್ರ ನಾವು ಇಲ್ಲಿ ತಿನ್ನೋಕ್ಕೆ ಸಾಧ್ಯ. ಸೊ ಅವ್ನಿಗೆ ಅಲ್ಲಿ ತೊಂದರೆ ಆದರೆ ಅದರದ್ದು ನೇರ ಪರಿಣಾಮ ನಗರದಲ್ಲಿದ್ದವ್ರಿಗೇನೆ. ಸೊ ಎಲ್ಲರೂ ಕೈ ಜೋಡಿಸ್ಬೇಕು. ಇದೊಂದು ಸಮಸ್ಯೆ ನಮ್ಮದು ಒಂದಲ್ಲ, ಇಡೀ ನಮ್ಮ ರಾಜ್ಯದ ಸಮಸ್ಯೆ ಇದು. ಈ ನಮ್ಮ ರಾಜ್ಯದ ಸಮಸ್ಯೆ ಅಂತ ನಾವು ಅಂದ್ಕೊಂಡಾಗ ನಾವು ನಮ್ಮಲ್ಲಿ ಒಂದಷ್ಟು ಮಾರ್ಪಣೆಗಳು ಹಾಕೋಬೇಕಾಗತ್ತೆ, ನಮ್ಮಲ್ಲಿ ಅಷ್ಟೊಂದು ಕಡಿವಾಣಗಳನ್ನ ಹಾಕೋಬೇಕಾಗತ್ತೆ, ರೀತಿ ರಿವಾಜುಗಳನ್ನ ಹಾಕೋಬೇಕಾಗತ್ತೆ. ನಾವೊಂದು ಪ್ರತಿಯೊಂದು ಹನಿ ಬೀಳೋ ಮಳೆನೂ ನಮ್ಗೆ ಅದು ಈಗ ಪವಿತ್ರವಾಗಿ ಕಾಣಬೇಕು. ನಾವು ಈ ಪರಿಸರವನ್ನು ಕಾಪಾಡಿಕೊಳ್ಳೋದು ಹೇಗೆ, ಮತ್ತು ಈ ಮಳೆ ನೀರನ್ನು ಸಂಗ್ರಹಿಸೋದು ಹೇಗೆ, ಯಾವ ರೀತಿ ಪ್ಲಾನ್ ಇರಬೇಕು? ನೋಡಿ, ಒಂದು ಏರಿಯಾದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಮನೆಗೆ 4-5 ವಾಹನಗಳಿರುತ್ತೆ. ಒಂದು ಮನೆಗೆ ಇಬ್ಬರೇ ಇದ್ರೂ ಇಬ್ಬರ ಹತ್ರ 2 ಕಾರು, ಇಬ್ಬರ ಹತ್ರ 2 ಟೂ ವೀಲರು ಎಮರ್ಜೆನ್ಸಿ ಓಡೋದಕ್ಕೆ ದಿನ ಒಂದೊಂದು. ಆಮೇಲೆ ಅದನ್ನು ನಿಲ್ಸೋಕ್ಕೆ ರೋಡಲ್ಲಿ ಈಗ ನಾವು ಯಾವ್ದಾರು ಒಂದು ಊರಲ್ಲಿ ಏನಾರು ಹಬ್ಬ ಆಯಿತು ಇಲ್ಲಾಂತಂದ್ರೆ ಏನೋ ಆಯಿತು ಅಂತಂದರೆ, ಈಗ ಗಾಂಧಿ ಬಜಾರ್ನೇ ಉದಾಹರಣೆಗೆ ತೊಗೊಂಡ್ರೆ ಎಷ್ಟು ಅಗ್ಲವಾಗಿದ್ದಂಥ ರೋಡ್ ಅದು, ಪಾರ್ಕಿಂಗಿಗೆ ಜಾಗ ಇಲ್ಲ. ಪಾರ್ಕಿಂಗಿಗೆ ಜಾಗ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಮರಗಳಿದೆಯಲ್ಲ, ಈಗ ಆ ಮರಗಳೆಲ್ಲ ಹೋಯಿತು ಅಂತಂದರೆ ಮತ್ತೆ ಮರ ಹಾಕೋದಕ್ಕೆ ಅಲ್ಲಿ ಜಾಗನೇ ಇಲ್ಲ. ಅದನ್ನು ನಾವು ವೈಭವೀಕರಣ ಮಾಡೋದಕ್ಕೆ ಹೋಗ್ಬಿಟ್ಟು ಅದನ್ನು ದುರಂತವಾಗಿ ಮಾಡಿಬಿಟ್ವಿ. ಇಲ್ಲಿ ಟಾಗೂರ್ ಸರ್ಕಲಿಂದ ರಾಮಕೃಷ್ಣ ಆಶ್ರಮದ ತನಕ ರೋಡ್ ಎಷ್ಟು ಅಗಲವಾಗಿತ್ತು ಅಂತಂದರೆ 2 ಲೈನಲ್ಲಿ ನಾವು ಮರ ಹಾಕೋದಕ್ಕೆ ಜಾಗ ಇತ್ತು. ಸೊ ಅದರ ಕೆಳಗಡೆ ನಾವು ಇಷ್ಟು ದೊಡ್ಡ ಪೈಪ್ ಹಾಕಿದ್ದೀವಿ. ಆ ಪೈಪ್ ಹಾಕಿರೋದ್ರಿಂದ ಏನಾಗಿದೆ ಅಂತಂದರೆ, ನಾವು ಹೆರಿಟೇಜ್ ಪ್ಲ್ಯಾಂಟ್ ಅಂತ ಯಾವ್ದು ಕರಿತಿದ್ವಿ, ಹೆರಿಟೇಜ್ ಟ್ರೀಸ್ ಅಂತ 150-200 ವರ್ಷದ ಹಳೆ ಮರಗಳೆಲ್ಲ ಇತ್ತು. ಒಂದೊಂದಾಗಿ ಸಾಯ್ತಾ ಬರ್ತಾವೆ. ಅದಕ್ಕೆ ನಾವೇ ಟೈಮ್ ಆಗ್ಬಿಟ್ಟಂಗೆ ಎರಡೂ ಕಡೆನೂ ನಾವು ಸಿಮೆಂಟ್ ಕೊರೆದ್ಬಿಟ್ಟು ವೈಟ್ ಟ್ಯಾಪಿಂಗ್ ಮಾಡಿ ಅದಕ್ಕೊಂದಷ್ಟು ಕಾಂಕ್ರೀಟ್ನ ಕೆಳಗಡೆ ಚೆಲ್ಲಿ ಆ ರೋಡ್ನ ಅಧ್ವಾನ ಮಾಡಿದ್ವಿ. ಆ ಥರದ್ದು ಗತ ವೈಭವ ಸಾರುವಂಥ ಎಷ್ಟೋ ಮರಗಳು ಬೆಂಗಳೂರಿನಲ್ಲಿ ಈಗಾಗಲೇ ಸತ್ತೋಗ್ಬಿಟ್ಟವೆ. ನಮ್ಮಲ್ಲಿ ಅದಕ್ಕೊಂದು ರೂಪುರೇಷೆಗಳಿಲ್ಲ. ಒಂದು ಹೊಸ ಏರಿಯಾ ನಿರ್ಮಾಣ ಮಾಡಿದ್ರೆ ಇಷ್ಟು ಮರಗಳನ್ನ ನೀನು ನೆಡಲೇಬೇಕು. ಹೊಸ ಪ್ರಾಜೆಕ್ಟ್ ಆಗಿರ್ಬೋದು, ಇಲ್ಲಾಂದರೆ BDAನೇ ಆಗಿರ್ಬೋದು, ಆ ರೀತಿ ರೂಲ್ಸ್ ಬರಬೇಕು. ನೀನು ಇಷ್ಟು 50 ಎಕರೆದು ಒಂದು ಪ್ರಾಜೆಕ್ಟ್ ಬಂತ, ಒಂದು ಸಣ್ಣ ಕೆರೆ ಇರಲೇಬೇಕು. ಒಂದು 100 ಎಕರೆದು ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ಯಾ, ಅಲ್ಲಿ ನೀರು ಇರಬೇಕು, ಗಾಳಿ ಇರಬೇಕು, ಮರ ಇರಬೇಕು. ಹಾಲಿ ಇರೋಂತಕ್ಕಂಥ ಹಳೆ ಏರಿಯಾದಲ್ಲಿ ಯಾವ್ದಾರ ಮರ ಬಿದ್ದೋಗಿದೆಯಾ, ಪಾರ್ಕಿಂಗಿಗೆ ಮೊದಲು ಆದ್ಯತೆ ಇರಕೂಡ್ದು, ಮರಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಬಟ್ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಪಾರ್ಕಿಂಗ್ದೇ ಒಂದು ಮಾಫಿಯಾ ನಡೀತಾ ಇದೆ. ಹಳೆ ಮರಗಳನ್ನ ಎಲ್ಲಿ ಮೂಲ ಇತ್ತೋ ಆ ಜಾಗದಲ್ಲೆಲ್ಲ ಪಾರ್ಕಿಂಗ್ ಬರ್ತಾ ಇದ್ದಾವೆ. ಅವ್ರ ಮನೆ ಎದುರುಗಡೆನೂ ಒಂದು ಮರ ಹಾಕೊಳ್ಳೋದಕ್ಕೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಒಟ್ಟಲ್ಲಿ ಗಾಡಿಗಳಿಗೆ ಜಾಗ ಬೇಕು ಪಾರ್ಕಿಂಗ್ ಮಾಡೋದಕ್ಕೆ. ಇದು ಬೆಂಗಳೂರಿನ ಸಮಸ್ಯೆ. ಇದು ಬೆಂಗಳೂರಿನ ಸಮಸ್ಯೆ ಅಲ್ಲ, ಇದು ಪ್ರತಿ ಹೋಗ್ತಾ ಎಲ್ಲ ನಗರದ ಸಮಸ್ಯೆನೂ ಇದೇ ಆಗಿಬಿಟ್ಟಿದೆ. ಯಾವುದೂ ತಮ್ಮ ಹೆಸರಲ್ಲಿ, ಮನೆಯೂ ತಮ್ಮ ಹೆಸರಲ್ಲಿ ಇರಲ್ಲ, ಗಾಡಿನೂ ತಮ್ಮ ಹೆಸರಲ್ಲಿ ಇರಲ್ಲ, ಎಲ್ಲ ಲೋನಲ್ಲಿರುತ್ತೆ, ಇಲ್ಲ ಬ್ಯಾಂಕಲ್ಲಿರುತ್ತೆ. ಸಮಸ್ಯೆ ಆಗ್ತಿರೋದು ಎಲ್ಲರಿಗೂ. ಯಾವುದೋ ಅವನ ಟೈಮ್ನಲ್ಲಿ ಅವನ ಹೆಸರಲ್ಲಿ ಇರೋದೇ ಇಲ್ಲ. ಅದು ಯಾವುದೋ ಒಂದು ಆ ಮೂಢ ಹುಚ್ಚ ಆಟ ಇದೆಯಲ್ಲ, ಇವನು ಸ್ಕೋಡಾ ತೊಗೊಂಡ, ನಾನು BMW ತೊಗೋಬೇಕು, ನನ್ನ ಹತ್ರ BMW ಇದೆಯಾ, ನಾನು ಅದಕ್ಕಿಂತ ಹೈ ಎಂಡ್ಗೆ ಹೋಗಬೇಕು, ಇದೇ ಹೊರತು ಇದರಿಂದ ಸಮಸ್ಯೆ ಮೂಲ ಸಮಸ್ಯೆ ನೆಕ್ಸ್ಟ್ ಅವ್ರದ್ದೇ ಮಕ್ಕಳಿಗೆ. ಆ ಮಕ್ಕಳು ದೊಡ್ಡವರಾದ್ಮೇಲೆ ಅವನೇನು ಆ BMW ಓಡಾಡಲ್ಲ, ಅವನೇನು ಇದರಲ್ಲಿರಲ್ಲ. ಮತ್ತು ಅವನು ಅದೇ ಮನೆಯನ್ನು ಡೆಮಾಲಿಷನ್ ಮಾಡಿ, ಅಪ್ಪ ಕಟ್ಟಿದ ಮನೆ ಇದು, ನನ್ನ ಪ್ರಕಾರವಾಗಿ ಆಲ್ಟ್ರೇಟ್ ಮಾಡ್ತೀನಿ ಅಂತ. ಅಂದರೆ ಎಲ್ಲಿಯ ತನಕ ನೀವು ಪ್ರಕೃತಿಯನ್ನು ಗೌರವಿಸೋದಿಲ್ಲೋ ಅಲ್ಲಿ ತನಕ ಸಮಸ್ಯೆ ಇದ್ದೇ ಇರುತ್ತೆ. ಪ್ರಕೃತಿ ನಮಗೆ ಕಾಲಕ್ಕೆ ಏನು ಕೊಡ್ತಾ ಇದೆಯಲ್ಲ, ನಾವು ಅದನ್ನು ಅಸಡ್ಡೆಯಾಗಿ ನೋಡ್ತಾ ಇದ್ದೀವಿ. ಎಲ್ಲಿ ತನಕ ನಾವು ಅದಕ್ಕೆ ಗೌರವ ಕೊಡಲ್ವೋ, ನಾವು ಸಮಸ್ಯೆನ ಮತ್ತಷ್ಟು ಎದುರಿಸ್ಬೇಕಾಗತ್ತೆ. ಮತ್ತಷ್ಟು ನಾವು ಈ ಥರ ಪ್ರೋಗ್ರಾಮ್ಗಳು ಮಾಡ್ತಾ ಇರಬೇಕಾಗತ್ತೆ. ಥ್ಯಾಂಕ್ಸ್ ಟು ಜಿ ಕನ್ನಡ, ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದೀರಿ. ಇದಕ್ಕೆ ನಾವು ನಿಮಗೆ ಧನ್ಯವಾದಗಳು ಹೇಳಬೇಕು. ಸತ್ಯವಾಣಿ ಮೇಡಮ್ ಅವರೇ, ವಾಟ್ ನೆಕ್ಸ್ಟ್, ಏನು ಮಾಡಬೇಕು, ಏನು ಹೇಳ್ತೀರಿ ಕೊನೆಯದಾಗಿ? ಕಾಂಕ್ರೀಟೀಕರಣ ಅನ್ನೋದು ಕಡಿಮೆ ಮಾಡಬೇಕು, ಮಳೆ ಕೊಯ್ಲು ಜಾಸ್ತಿ ಮಾಡಬೇಕು, ಆಮೇಲೆ ಗಿಡಗಳನ್ನ ಹಾಕಬೇಕು. ಅವ್ರು ಹೇಳಿದ್ದಾರೆ ಗಿಡಗಳು ಅಂತ, ನಾವೆಲ್ಲನೂ ವರ್ಕ್ ಮಾಡಿದ್ದೀವಿ. ಯಾಕೆಂದರೆ ನಾವು 100 ಗಿಡಗಳನ್ನ ತಂದಿದ್ದೀವಿ, ಕೆಲವೊಂದು ಕಡೆ 1000 ಗಿಡಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತೊಗೊಂಬಂದು ನಮ್ಮ ಏರಿಯಾದಲ್ಲಿ ಹಾಕಿದ್ದೀವಿ. ಗಿಡಗಳು ಈ ಸಣ್ಣ ಗಿಡದಿಂದ ನೀರು ಹಾಕಿದ್ವಿ, ಈಗ ಬೃಹತ್ ಮರಗಳಾಗಿದೆ. ಬಟ್ ನಾವು ಫೇಸ್ ಮಾಡಿರೋದು ಏನಂದರೆ, ಗಿಡ ಹಾಕ್ಲಿಕ್ಕೆ ಹೋದರೆ ಮನೆಗಳು ಓನರ್ಸು ಲೇಡೀಸೇ ಎಷ್ಟೊಂದು ಜನ ಗಲಾಟೆ ಮಾಡ್ತಾರೆ. ನನ್ನ ಮನೆ ಮುಂದೆ ಗಿಡ ಹಾಕ್ತೀಯ, ನೀನೇ ಬಂದು ಕಸ ಗುಡಿಸು. ನೀನೇ ತಾನೇ ಹಾಕಿರೋದು, ಎಲೆ ಬಿದ್ದರೆ ಯಾರು ಕಸ ಗುಡಿಸ್ತಾರೆ? BBMP ಅವ್ರು ಕಸ ಗುಡಿಸ್ತಾ ಇಲ್ಲ, ನೀನು ಬಂದು ಗುಡಿಸು.
ಯಾಕೆಂದರೆ ನಮ್ಮಂಥ ವಾಲಂಟಿಯರ್ಸ್ಗೆ ಆ ಥರ ಕಾಟ ಕೊಡ್ತಾರೆ. ಅವ್ರಿಗೆ ಎಷ್ಟು ಕನ್ವಿನ್ಸ್ ಮಾಡ್ತೀವಿ, ಗಿಡ ಹಾಕಿದರೆ ಮಳೆ ಅಟ್ರ್ಯಾಕ್ಟ್ ಮಾಡುತ್ತೆ, ಮಳೆ ಅಟ್ರ್ಯಾಕ್ಟ್ ಮಾಡಿದರೆ ನಿಮಗೆ ಮೋಡನ ಅಟ್ರ್ಯಾಕ್ಟ್ ಮಾಡುತ್ತಲ್ವ, ಚಿಕ್ಕನ್ನಲ್ಲೇ ಕಲ್ತಿರ್ತೀವಿ ಅದನ್ನು, ಅದರಿಂದ ನೀವು ಹಾಕಿ, ಆಕ್ಸಿಜನ್ ಜಾಸ್ತಿ ಬರುತ್ತೆ, ಈ ಬೇಸಿಗೆಗಾಲದಲ್ಲಿ ತಂಪಾಗಿರುತ್ತೆ. ಅವ್ರಿಗೆ ಅದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಂಗೆ ಪಾರ್ಕಿಂಗ್ ಜಾಗ ಹೋಗುತ್ತೆ. ಮನೆಯಲ್ಲಿ ಪಾರ್ಕಿಂಗ್ ಕಟ್ಕೊಳ್ಳೋದಿಲ್ಲ, ಮನೆಯಲ್ಲಿ 30-40 ಸೈಟಲ್ಲಿ ಅವ್ರ ಗಾಡಿಗೆ ಪಾರ್ಕಿಂಗ್ ಕೊಡೋದಿಲ್ಲ, ರಸ್ತೆಯಲ್ಲಿ ಗಿಡ ಹಾಕಿದರೆ ಪಾರ್ಕಿಂಗ್ ಅಡ್ಡ ಆಗುತ್ತೆ. ಸೊ ಇದಕ್ಕೆಲ್ಲ ಯಾರು ಮಾಡಬೇಕಂದ್ರೆ ಗೌರ್ಮೆಂಟೇ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಏಕೆಂದರೆ ನೀವು ಇವರು ಹೇಳಿದ್ರು ಮೂಲ ನಿವಾಸಿಗಳಂತ, ಮೂಲ ನಿವಾಸಿಗಳು ಎಷ್ಟು ಜನ ಇದ್ದಾರೆ? ಜನಗಳು ಯಾರೂ ಮುಂದೆ ಬರೋದಿಲ್ಲ ಸರ್. ಜನಗಳು ಗುಂಪಾಗಿ ಬರಬೇಕಾಗತ್ತೆ, ಬಂದು ಅವ್ರನ್ನ ಕೇಳಬೇಕಾಗತ್ತೆ. ಜನ ಒಂದು ಸಂಘಟನೆ ಆಗಬೇಕಾಗತ್ತೆ. ನೋಡಿ ನಮಗೆಲ್ಲ ನೀರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಕೆರೆ ಉಳಿಸ್ಬೇಕು ಅಂದ್ಬಿಟ್ಟು ಸಂಘಟನೆ ಬರಬೇಕು. ಆ ಸಂಘಟನೆಗಳನ್ನ ಹತ್ತಿಕ್ಕೋ ಕೆಲಸ ನಡೀತಾ ಇದೆ. ಆ ಹತ್ತಿಕ್ಕೋ ಕೆಲಸಗಳಿಗೆ ಜನ ಭಯ ಬಿದ್ದುಬಿಡ್ತಾರೆ. ಈಗೆಲ್ಲ ಏನಾಗಿದೆ, ಈಗ ಬೆಳ್ಳಂದೂರು ಲೇಕು ನೀವೆಲ್ಲ ನೋಡಿರ್ತೀರ, ತುಂಬ ನೊರೆ ಬರ್ತಾಯಿತ್ತು, ತುಂಬ ಜನ ಆಗ್ತಾಯಿತ್ತು ಅಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಾಬ್ಲಮ್ ಆಗಿತ್ತು. ಸಿಕ್ಕಾಬಟ್ಟೆ ಸಾವಿರಾರು ಜನ ವಾಲಂಟಿಯರ್ಸು ಎಲ್ಲ ಬಂದಿದ್ದರು. ನಮ್ಮ ಏರಿಯಾದಲ್ಲಿನೂ ಎಲ್ಲ ಕಡೆಗೂ ಇದ್ರು. ಅವ್ರಿಗೆಲ್ಲ ಏನು ಗೊತ್ತಾ, ನೀವು ಲೇಕ್ ಕೇಳ್ತೀರಾ, ನೀವು ಲೇಕ್ ಕೇಳ್ತೀರಾ ಸರ್, ನಾವು ಜಾಗೃತಿ ಎಲ್ಲ ಮಾಡ್ತಾ ಇದ್ದೀವಿ. ಗಿಡಗಳು ಹಾಕಿಸ್ತೀವಿ, ಅಂತರ್ಜಲ ಜಾಸ್ತಿ ಮಾಡಿಸ್ತೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಅಂತ ಹೋಗ್ತೀವಿ, STPಗಳಿಗೆ ಮಾಡಿಸ್ತಾ ಇದ್ದೀವಿ, ಇಲ್ಲ ಅಂತ ಹೇಳ್ತೀವಿ. ಆಮೇಲೆ ವಾಲ್ವ್ಸ್, ನೀರು ಕಡಿಮೆ ಮಾಡಲಿಕ್ಕೆ ವಾಲ್ವ್ಸ್ ಅಂತ ಕೊಡ್ತಾರಲ್ಲ, ಅದನ್ನೆಲ್ಲ BWSSP ಸಪ್ಲೈ ಮಾಡ್ತಾರೆ, ಅವ್ರಿಗೆ ರೈನ್ ವಾಟರ್ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಆಮೇಲೆ RO ಇಂದ ನೀರು ವೇಸ್ಟ್ ಆಗ್ತಾ ಇರುತ್ತೆ, ಆ ನೀರನ್ನ ಬಕೆಟಲ್ಲಿ ಸಂಗ್ರಹ ಮಾಡ್ಕೊಂಡು ಗಿಡಗಳಿಗೆ ಹಾಕಿ ಅಂತ ಹೇಳ್ತೀವಿ. ಯಾಕೆಂದರೆ ಇಷ್ಟು ವರ್ಷ ಸಾಕಿರೋ ಗಿಡಗಳನ್ನ ಬೇಸಿಗೆ ಅಂತ ಸಾಯಿಸ್ಲಿಕ್ಕೆ ಯಾರ ಕೆಲವು ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕಾಗಿ ರೀಸೈಕಲ್ ಮಾಡಿ ಅಂತೀವಿ, ಬಟ್ಟೆ ಜಾಲಿಸಿರೋ ನೀರನ್ನ ಟಾಯ್ಲೆಟ್ಗೆ ಯೂಸ್ ಮಾಡಿ, ಆ ಥರ ಎಲ್ಲ ಸಲಹೆ ಕೊಡ್ತಿದ್ದೀವಿ. ಬಟ್ ಏನಾಗ್ತಿದೆ ಅಂದರೆ ಕೆಲವರೆಲ್ಲ ಸಿಕ್ಕಾಬಟ್ಟೆ ನೀರು ಯೂಸ್ ಮಾಡ್ತಾರೆ. ಯಾರ ಸಂಘಟನೆ ಬರ್ತಾ ಇದ್ರಲ್ಲ, ನಾವು ಫೇಸ್ ಮಾಡ್ತಿರೋದು ಏನಂದರೆ, ಯಾರ ಸಂಘಟನೆಯಿಂದ ಜಾಸ್ತಿ ಬರ್ತಾರಲ್ಲ, ವಾಟರ್ ಮಾಫಿಯಾ ಪೊಲಿಟಿಷಿಯನ್ಸ್ ಅವರೆಲ್ಲ ಏನು ಮಾಡ್ತಾರೆ, ಇವರೆಲ್ಲ ಬಂದ್ಬಿಟ್ಟು ನೀರೆಲ್ಲ ವಾಟರ್ ಮಾಫಿಯಾದವ್ರಿಗೆ ಏನಾಗುತ್ತೆ, ಒಂದು ತಿಂಗಳಿಗೆ ಮಿನಿಮಮ್ 10 ಲಕ್ಷ ರೂಪಾಯಿ ದುಡಿತಾರೆ ಒಂದು ಟ್ಯಾಂಕರಿಂದ. ಒಂದೇ ಟ್ಯಾಂಕರ್ ಇದ್ರೆ ಅವ್ನಿಗೆ 2 ಲಕ್ಷ ಗ್ಯಾರಂಟಿ. ಅವ್ನು 4-5 ಟ್ಯಾಂಕರ್ ಇಟ್ಕೊಂಡ್ರೆ 10 ಲಕ್ಷ ಗ್ಯಾರಂಟಿ ತಿಂಗಳಿಗೆ. ಅದು ನಮ್ಮಿಂದ ಹೊಡೆತ ಬೀಳುತ್ತಲ್ವ. ಅದಕ್ಕಾಗಿ ಏನು ಮಾಡ್ತಾರೆ, ಫಸ್ಟು ಯಾರೋ ಪಾಪ ಅಪಾರ್ಟ್ಮೆಂಟ್ ಕಟ್ಕೊಂಡಿರ್ತಾರೆ. ಈಗೆಲ್ಲ ಬರ್ತಿರೋದು ವಲಸಿಗರೇ ಜಾಸ್ತಿ ಬರ್ತಾ ಇರೋದು. ಅವರಿಗೆಲ್ಲ ಏನೋ ಒಂದು ದೇಶದಲ್ಲಿ ಚೇಂಜ್ ಮಾಡಬೇಕು ಅಂತ ಮೂಲ ನಿವಾಸಿಗಳಿಗಿನ್ನ ವಲಸಿಗರು ಜಾಸ್ತಿ ಬರ್ತಾರೆ ಸಂಘಟನೆ ಮಾಡಲಿಕ್ಕೆ. ಬಂದ್ಬಿಟ್ಟು ನಾವು ಓಡಾಡಿದ ತಕ್ಷಣ ಅವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ಅಪಾರ್ಟ್ಮೆಂಟ್ ಎಲ್ಲಿ ಕಟ್ಟಿದ್ದಾರೆ, ನಿಮ್ಮ ಅಪಾರ್ಟ್ಮೆಂಟ್ ಇಲ್ಲಿಗಲ್ ಆಗಿದೆ, 1 ಫ್ಲೋರ್ ಎಕ್ಸ್ಟ್ರಾ, ನಿನ್ನ ಫ್ಲೋರ್ಗೆ ಒಡೆದಾಕಿಸ್ತೀನಿ ಅಂತ ಬಂದುಬಿಡ್ತಾರೆ. ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ಎಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಈಗ ನಮ್ಮ ಕೇಸಲ್ಲೇ ನಾವೇನಾಗಿದ್ವಿ, ರಾಜಕಾಲುವೆ ಒತ್ತುವರಿ ಅಂತ ಮಾಡಿ ಈಗ 7-8 ವರ್ಷದಿಂದ ಫೈಟ್ ಮಾಡಿ ಎಲ್ಲ ಬಂದಿರುತ್ತೆ, JCB ಬಂದಿರುತ್ತೆ, JCB ಹೊಡಿಬೇಕು, ಇಂಜಿನಿಯರ್ಸ್ ಎಲ್ಲ ಬಂದಿರ್ತಾರೆ. ಸರ್ ಸ್ಟಾರ್ಟ್ ಮಾಡಿ ಅಂದರೆ ಅವ್ರು ಸ್ಟಾರ್ಟ್ ಮಾಡಲ್ಲ, ನೋಡ್ತಾ ಇರ್ತಾರೆ. ಯಾಕೆಂದರೆ ತಡೀರಿ ಮೇಡಮ್, ಫೋನ್ ಬರುತ್ತೆ, ಎಲ್ಲಿಂದನೋ ಫೋನ್ ಬರುತ್ತೆ, ಎಲ್ಲಿಂದ ಅಂತ ನಮಗೆ ಗೊತ್ತಿಲ್ಲ, ಫೋನ್ ಬಂದ ತಕ್ಷಣ ನಿಂತೋಗುತ್ತೆ. ಜನಗಳು ಸಫರ್ ಆಗಬೇಕಾಗತ್ತೆ. ಸಫರ್ ಆಗೋ ಜನಗಳಿಗೆ ಏನು ಕೊಡ್ತಾರೆ ಇವರು, ಟ್ಯಾಕ್ಟ್ರುಗಳಲ್ಲಿ ಬಂದು ಊಟ ಕೊಟ್ಟು, ನೀರು ಕೊಟ್ಟು, ಹಾಲು ಕೊಟ್ಟು ನಿಲ್ಲಿಸ್ತಾರೆ. ಇದಕ್ಕೆ ಕಾರಣ ಏನಂತ ನಾವು ಇಷ್ಟೇ ಹೇಳೋದು, ಮಳೆ ಕೊಯ್ಲು ಜಾಸ್ತಿ ಮಾಡಬೇಕು, ಆಮೇಲೆ ಗಿಡಗಳನ್ನ ಹಾಕಬೇಕು, ಜನಗಳನ್ನಾಗ ಯಾರು ವಾಲಂಟ್ರಿಯಾಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ರಕ್ಷಣೆ ಕೊಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗಲೇ ಜನ ಬರೋದು, ಇಲ್ಲಾಂದ್ರೆ ಯಾರು ಬರೋದಿಲ್ಲ. ನಾನು ರೋಟರಿ ಬ್ಯಾಂಗ್ಳೂರ್ ನ್ಯಾಚುರಲಿಸ್ಟ್ ಆಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ವರ್ಷ IPLನಲ್ಲಿ RCB ಅವರು ಎಷ್ಟು ರನ್ಸ್ ಹೊಡಿತಾರೋ ಅಷ್ಟು ಗಿಡ ಹಾಕಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ವೆರಿ ಗುಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ, ಸಹಜವಾಗಿ ಬೇಸಿಗೆ ಅಂತ ಬಂದಾಗ ಈ ರೀತಿಯ ನಾನಾ ಸಮಸ್ಯೆಗಳು ಆಗುತ್ತೆ. ನೀರು ಅನ್ನೋದು ಕೇವಲ ಒಂದು ಸಂಪನ್ಮೂಲ ಮಾತ್ರ ಅಲ್ಲ, ಅದು ಒಂದು ಜೀವನಾಡಿ. ಸೊ ಹಾಗಾಗಿ ಅದನ್ನು ಉಳಿಸುವಂಥ ಜವಾಬ್ದಾರಿ ಎಲ್ಲರದ್ದು ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪ್ರಾಪರಾಗಿ ಪ್ಲಾನ್ ಇರಬೇಕು. ಮಳೆಗಾಲದಲ್ಲಿ ಏನು ಮಾಡಬೇಕು, ಮಳೆ ಆದ ನಂತರ ಏನು ಮಾಡಬೇಕು ಅನ್ನೋದು ಸರ್ಕಾರದ ಪ್ಲಾನ್ ಇರಬೇಕಾಗತ್ತೆ. ಆಮೇಲೆ ನೀರು ಸಂಗ್ರಹವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಆ ರೀತಿಯ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದರೆ ಮಾತ್ರ ಈ ರೀತಿಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಲ್ಲಿ ತನಕ ಇಲ್ಲ ಅಂದರೆ ಪರಿಹಾರ ಸಿಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.